ವೆಲ್ನೆಸ್ ಇಂಡಸ್ಟ್ರಿ ಅಂತೂ ಓಪನ್ ಆಗುತ್ತೆ. ಹಂಗಾರೆ ಯಾವ ವೆಲ್ನೆಸ್ ಇಂಡಸ್ಟ್ರಿ ಓಪನ್ ಆಗುತ್ತೆ? ನಾಟ್ ಫೇಕ್ ವೆಲ್ನೆಸ್ ಇಂಡಸ್ಟ್ರಿ ಓಪನ್ ಆಗಲ್ಲ ಸ್ನೇಹಿತರೆ, ರಿಯಲ್ ವೆಲ್ನೆಸ್ ಇಂಡಸ್ಟ್ರಿ ಓಪನ್ ಆಗುತ್ತೆ. ಅದಕ್ಕೆ ಸ್ವದೇಶಿ ದಿಶಾ 100% ರೆಡಿ ಇದೆ ಸ್ನೇಹಿತರೆ. ನೀವು ಬಹಳ ಎಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ ಸ್ವದೇಶಿ ದಿಶಾದ ಬಗ್ಗೆ, ಎಷ್ಟು ಇನ್ನೋಸೆಂಟ್ ಜನ ಇದರಲ್ಲಿ ಬಂದು ಸರ್ ಹೌದು ನಿಮ್ಮ ಗೌರವ ಇನ್ 10 ವರ್ಷಕ್ಕೆ ಇದರ 10ರಷ್ಟು. ಯಾಕೆಂದ್ರೆ ಈ 1 ವರ್ಷದಲ್ಲಿ ನಿಮ್ಮನ್ನ ಜನ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಗಮನಿಸ್ಕೊಳ್ಳಿ. 1 ತಿಂಗಳಲ್ಲಿ ಸ್ವದೇಶಿ ದಿಶಾದಿಂದ ನಿಮ್ಗೆ ಎಷ್ಟು ಗೌರವ ಸಿಗ್ತಿದೆ ನೆನೆಸ್ಕೊಳ್ಳಿ. ಯಾಕೆ? ಸ್ವದೇಶಿ ದಿಶಾದ ಪ್ರತಿ ಹೆಜ್ಜೆಗಳು ಕೂಡ ಹಾಗೆ ಇರ್ತವೆ. ಸೊ ಹಂಗಾದ್ರೆ ಈ ಫ್ಯೂಚರ್ ವೆಲ್ನೆಸ್ ಇಂಡಸ್ಟ್ರಿ ಚೇಂಜ್ ಆಗುತ್ತಾ ಗುರುಗಳೇ? 200% ಬರೆದಿಟ್ಕೊಳ್ಳಿ, ಚೇಂಜ್ ಆಗುತ್ತೆ. ಯಾಕೆ? ಎಲ್ಲರ ಬಾಯಿಲು ಸ್ಟಾರ್ಟ್. ಡಾಕ್ಟರ್ ಅಂದ್ರೆ ಕ್ರಿಮಿನಲ್ಗಳ ತರ ನೋಡಕ್ ಸ್ಟಾರ್ಟ್ ಆಗಿದ್ದಾರೆ. ಹಾಳು ಮಾಡ್ಬಿಡ್ತಾರೆ, ಒಳಗೋ ರೋಗನೇ ಇರಲ್ಲ, ಒಳಗೆ ಹೋದ್ಮೇಲೆ ಏನೇನೋ ಹೇಳ್ತಾರೆ. ಇದೆಲ್ಲ ಯಾಕೆ ಬರ್ತಿದೆ ಮಾತು? ಯಾಕೆ? ಯಾಕೆ ಅಂದ್ರೆ ಎವ್ರಿಬಡಿ ನೋಸ್ ದಿಸ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಪರ್ಮನೆಂಟ್ ಅಲ್ಲ ಇದು. ಹಂಗಾದ್ರೆ ಇದಕ್ಕೆಲ್ಲ ಕಾರಣಗಳೇನು? ಇದಕ್ಕೆಲ್ಲ ಕಾರಣ ಏನು? ಏನಂಗಾರೆ ಇದಕ್ಕೆಲ್ಲ ನಮ್ಮ ಕೀ ಪಾಯಿಂಟ್ ಕಾರಣಗಳೇನಂಗ ಈ ಜನ ಏನನ್ನೋ ಡಿಸ್ಕಷನ್ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ಸ್ವಲ್ಪ ಒಂದು 20 ವರ್ಷದ ಹಿಂದಕ್ಕೆ ಹೋಗೋಣ. 20 ವರ್ಷದಿಂದ ನಾನು ಇಲ್ಲೊಂದು ಫೋಟೋ ಶೇರ್ ಮಾಡಿದ್ದೀನಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ಅರಸೀಕೆರೆನಲ್ಲಿ ಒಂದು ಸಭೆ ಏರ್ಪಡಿಸಿದ್ರು. ನಾನು ತುಂಬಾ ಸಣ್ಣ ಹುಡುಗ ಅವಾಗ, ತುಂಬಾ ಸಣ್ಣ ಹುಡುಗ ಇನ್ ದ ಸೆನ್ಸ್ 10th ಸ್ಟ್ಯಾಂಡರ್ಡ್. ನನಗೆ ಈ ಸಮಾಜಮುಖಿ ಕೆಲಸಗಳಲ್ಲಿ ಅಟೆಂಡ್ ಮಾಡೋ ಕ್ರೇಜ್. ನಾನು ಅವಾಗ ಅವ್ರ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ದೇವರಂತ ಮನುಷ್ಯರು. ಅವರು ಆ ತರ ಆ ಹೃದಯಶೀಲ ವ್ಯಕ್ತಿಗಳನ್ನ ಈಗ ನೋಡೋದ್ ಕಷ್ಟ. ಕರ್ನಾಟಕದಲ್ಲಿ ರೈತ ಸಂಘನ ಹುಟ್ಟಾಕ್ತವ್ರು. ಫಾರಿನ್ ರಿಟರ್ನ್ ಅವ್ರ ಬಗ್ಗೆ ಹೇಳೋಕೋರು ತುಂಬಾ ಇದೆ. ಅವರು ಈ ತಳಿ ಸಂವರ್ಧನೆ ಮಾಡಬಾರ್ದು ಅಂತ ಒಂದು ದೊಡ್ಡ ಸ್ಟ್ರೈಕ್ ಮಾಡ್ತಾರೆ. ತಳಿ ಸಂವರ್ಧನೆ ಮಾಡು ಸರ್, ತಳಿ ಸಂವರ್ಧನೆ ಏನ್ ಸರ್? ಅದು ಮಾಡಿಫೈಡ್ ಅಂತ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ. ಇದ್ರ ಬಗ್ಗೆ ನಂಜುಂಡಸ್ವಾಮಿ ಅವರು ಒಬ್ಬರೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಇಲ್ಲಿ ಹಾಕಿದೀನಿ ನೋಡಿ ಕೆಲವು, ಎಷ್ಟೆಷ್ಟು ದೊಡ್ಡದಾಗೆ. ಐ ವಾಂಟ್ ಟು ನೋ ವಾಟ್ ಐ ಆಮ್ ಈಟಿಂಗ್. ನಾನು ಏನ್ ತಿಂತಾ ಇದೀನಿ ಅನ್ನೋ ಫುಡ್ ನನಗೆ ಗೊತ್ತಾಗಬೇಕಂಡ್ರಯ್ಯ, ನೀವೇನ್ ತಿನ್ನಿಸ್ತಾ ಇದೀರ ಅಂತ ಫಾರಿನ್ ಅಲ್ಲಿ. ಇವೆಲ್ಲ ಸ್ಟ್ರೈಕ್ಗಳು ನಡೆದಿರೋದು ಸ್ನೇಹಿತರೆ. ವಿ ವಾಂಟ್ ರಿಯಲ್ ಫುಡ್. ಇದು ಇಂಗ್ಲೆಂಡ್ ಅಲ್ಲಿ ನಡೆದಿರೋ ಸ್ಟ್ರೈಕ್ಗಳು. ಏನಕ್ಕೆ ನಡೀತಿತರ ಇಡೀ ಜಗತ್ತಲ್ಲಿ ಸ್ಟ್ರೈಕ್ಸ್ ಅಂತಂದ್ರೆ, ಇದ್ರ ಬಗ್ಗೆ ತಿಳ್ಕೊಳಕ್ಕೆ 5 ನಿಮಿಷ ನಾವು ಇತಿಹಾಸಕ್ಕೆ ಹೋಗೋಣ ಸ್ನೇಹಿತರೆ. ಇಂಟ್ರೆಸ್ಟಿಂಗ್. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೂ ಬೇಕು. ಯಾಕೆ ಅಂದ್ರೆ ಇವತ್ತು ನೋಡಿ, ಮೇಜರ್ಲಿ ಇಡೀ ಪ್ರಪಂಚ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್, ಕ್ಯಾನ್ಸರ್, ಒಬೆಸಿಟಿ, ಗಟ್ ರಿಲೇಟೆಡ್ ಇಶ್ಯೂಸ್, ಈ ಸುಡುಗಾಡು ಶುಂಠಿ ಬೇರು ರೋಗಗಳಿಂದ ಸಾಯ್ತಾ ಇದ್ದಾರೆ. ಸರ್, ಈ ರೋಗ ಒಂದು ಲೆಕ್ಕಕ್ಕೆ ಓಕೆ ಇತ್ತು. ಇದನ್ನೆಲ್ಲದನ್ನು ಅರ್ಗಿಸ್ಕೊಳಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ವಿ. BP ಬರುತ್ ಬಿಡಯ, ಶುಗರ್ ಬರುತ್ ಬಿಡಯ, ಕ್ಯಾನ್ಸರ್ ಬರುತ್ ಬಿಡಯ, ಒಬೆಸಿಟಿ ಬರುತ್ ಬಿಡಯ. ಈಗ ಮನುಕುಲದ ನಾಶಕ್ಕೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಏನಂದ್ರೆ, ಹುಟ್ಟುತ್ತಾ ಇರೋ 100 ಜನ ಮಕ್ಕಳಲ್ಲಿ 50 ಮಕ್ಕಳು ಸರಿನೇ ಇಲ್ಲ. ಮದುವೆ ಆಗ್ತಿರೋ 100 ಜನದಲ್ಲಿ 50 ಜನ ಮಕ್ಕಳೇ ಆಗ್ತಾ ಇಲ್ಲ. ಇದು ಹೆಂಗಿದೆ ಅಂತಂದ್ರೆ, ಯಾಕೆ ಈ ತರ ನಮ್ಮಲ್ಲಿ ಮಕ್ಕಳ ಆಗ್ದಲೇ ನಮ್ಮ ವಂಶನೇ ಬೆಳೆಯಲ್ಲ? ಇದು ಯಾರೋ ಹಿಂದೆ ಶಾಪ ಆಗ್ತಿದ್ರಲ್ಲ, ನಿನ್ ವಂಶ ನಿರ್ವಂಶ ಆಗೋಗ, ಶಾಪಗಳು ಕೇಳ್ತಾ ಇದ್ವಿ. ಯಾಕೆ ಸರ್ ಈ ತರ? ಯಾಕೆ ಅಂದ್ರೆ ಮನುಷ್ಯನ ವೀರ್ಯದ ಉತ್ಪಾದನೆನೇ ಫುಲ್ ಡಮ್ಮಿ ಆಗೋಗಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು ಇಲ್ಲಿ 3 ಚಿತ್ರಗಳನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಹೇಗೆ ಒಬ್ಬ ನಾರ್ಮಲ್ ವ್ಯಕ್ತಿಯ ಸ್ಪಮ್ಸ್ ಕೌಂಟ್ಗಳು ಹೆಂಗೆ ಅವನು ರೆಡಿ ಆಗ್ತಾ ಇದ್ದ, ಇವತ್ ಹೆಂಗಾಗಿದೆ ಅಂದ್ರೆ ಅಬ್ನಾರ್ಮಲ್ ಶೇಪ್ ಹೋಗಿದೆ ಆ ಸ್ಪಮ್ಸ್ಗಳು. ಅಂದ್ರೆ ಮಕ್ಕಳು ಹುಟ್ಟಿದ್ರು ಕೂಡ ಆ ಮಟ್ಟದ ಕ್ವಾಲಿಟಿಯ ಮಕ್ಕಳುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಆ ಜೀನಿಯಸ್ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಆ ಕ್ವಾಲಿಟಿ ಮಕ್ಳುಗಳನ್ನ, ಆ ಎಮೋಷನಲಿ ಅಟ್ಯಾಚ್ಡ್ ಮಕ್ಳುಗಳನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಈಗಿನ ಕಾಲದ ಮಕ್ಳು ಹೆಂಗಿದಾವೆ? ತಿಂದವರು ಸಾಯಿ, ನನಗೇನ್ ಹೇಳ್ತೀಯ? ಆ ಮಕ್ಳುಗಳ ಬಿಹೇವಿಯರ್ ಹಂಗಲ್ಲ. ನಾವ್ ಹಿಂದೆ ನಮ್ಮ ಅಮ್ಮನ ಸೆರ್ಗೆ ಬಿಟ್ಟು ಹೋಗ್ತಿರ್ಲಿಲ್ಲ, ನಮ್ಮ ಅಕ್ಕ ತಂಗಿರ್ ಸೆರ್ ಎಮೋಷನಲಿ ಕನೆಕ್ಟೆಡ್ ಇದ್ದ ಮಕ್ಳು ಈಗ ಯಾಕೆ ಹುಡ್ತಿಲ್ಲ ಅಂತಂದ್ರೆ, ಮಾಡಿಟ್ರು ನಮ್ಮ ಫುಡ್ ನ ಜೆನೆಟಿಕಲಿ ಮಾಡಿಫೈಡ್ ಮಾಡಿ ಹೆಸರು. ಇದ್ರ ಪರಿಣಾಮ ನಾವೇನು ಬಯಸಕ್ಕಾಗಲ್ಲ. ನಾವು ಕಷ್ಟಪಟ್ಟು ಮಕ್ಳು ಸಾಕ್ತಿವಿ ಅಷ್ಟೇ. ಆ ಮಕ್ಳಿಂದ ಒಂದು ಪ್ರೀತಿನೂ ಬಯಸ್ಬೋದು ಅನ್ನೋದು ಇವತ್ತು ಸುಳ್ಳು. ಯಾಕೆ ಇಡೀ ಪ್ರಪಂಚನೇ ಯಾಕೆ ಹಿಂಗ್ ಕಲ್ಸಾಕಿದ್ರು ಅಂತಂದ್ರೆ ಸ್ನೇಹಿತರೆ, ಫುಡ್ ನ ಡಿಸ್ಟರ್ಬ್ ಮಾಡಾಕ್ಬಿಟ್ರು. ಇದು ಗೊತ್ತಾಗಕ್ಕೆ
ಇವತ್ತು ಎಷ್ಟು ಚೆನ್ನಾಗಿ ಡಿಸ್ಟರ್ಬ್ ಮಾಡಿದ್ದಾರೆ ಅಂದ್ರೆ, ನೀವು ತಿಂತಿರೋ ಟೊಮೊಟೊ, ದಿಸ್ ಇಸ್ ಮಾಡಿಫೈಡ್ ಟೊಮೊಟೊ. ನೀವು ತಿಂತಿರೋ ಹಸಿರು ಮೆಣಸಿನ್ಕಾಯಿ, ದಟ್ ಇಸ್ ಅ ಮಾಡಿಫೈಡ್ ಹಸಿರು ಮೆಣಸಿನ್ಕಾಯಿ. ಬದನೆಕಾಯಿ, ಬೀನ್ಸ್, ಗುರು ನೀನ್ ಏನ್ ಹಣ್ಣು ತಿಂತಿದ್ಯಾ ಎಲ್ಲ ಮಾಡಿಫೈಡ್ ಅಪ್ಪ. ಅದ್ಯಾವುದು ಅಲ್ಲ, ಅದ್ಯಾವುದು ಈ ಪ್ರಕೃತಿ ದೇವ್ರು ಕೊಟ್ಟಿದ್ದಲ್ಲ. ದೇವ್ರು ಕೊಟ್ಟಿದ್ಕೆ ಇವನ್ ಅಡ್ಡ ಕಡ್ಡಿ ಇಟ್ ಮಾಡಿರೋದು ಇವನ್ನೆಲ್ಲ ಆಟಗಳು. ಯಾಕೆ? ಇವನಿಗೆ ಜಾಸ್ತಿ ಇಳುವರಿ ಬೇಕು, ಇವನಿಗೆ ಜಾಸ್ತಿ ದುಡ್ಡು ಬೇಕಿತ್ತು. ಇವರೆಲ್ಲ ಆಟಗಳು ಆ ಬೆಳೆಗಳಿಗೆ ರೋಗ ಜಾಸ್ತಿ ಬರಬೇಕಿತ್ತು. ಯಾಕೆ? ಬೆಳೆಗಳಿಗೆ ಜಾಸ್ತಿ ಹಿಂದೆ ಏನ್ ನ್ಯಾಚುರಲ್ ತಳಿಗಳಿದ್ದು ಅವಕ್ ರೋಗ ಬರ್ತಿರ್ಲಿಲ್ಲ. ಅವಕ್ ರೋಗ ಬರ್ಲಿಲ್ಲ ನಾನು ದುಡ್ಡು ಮಾರಕ್ಕಾಗಲ್ಲ. ಇವತ್ತು ಬಳ್ಳಾರಿನಲ್ಲಿ ವೀರೇಶಿ ಕೇಳ್ರಿ ಹೇಳ್ತಾನೆ, ಎಷ್ಟು ದುಡ್ಡು ಮಾರೋದು ಯಾರು? ಅಗ್ರಿಕಲ್ಚರ್ ಔಷಧಿಗಳು ಮಾರ್ಕೊಂಡು. ಅವ್ರ ಅಗ್ರಿಕಲ್ಚರ್ ನನಗ್ ದುಡ್ಡು ಬೇಕು ಅಂತಂದ್ರೆ ರೋಗ ಬರ್ಬೇಕು. ರೋಗ ಬರ್ಬೇಕು ಅಂದ್ರೆ ಇರೋ ಬೆಳೆಗಳು ಬಿಟ್ಬಿಟ್ರೆ ಅವು ರೋಗ ಎಲ್ಲಿ ಬರ್ಬಿಡ್ತವೆ. ತಳಿ ಸಂವರ್ಧನೆ ಮಾಡ್ತೀವಿ. ನಿಂದು ನಾಟಿ ಬರಲ್ಲ ಕಣಲಿ, ನಂದು ಇಷ್ಟತ್ರ ಬೆಳಿತೈತೆ, ಇಷ್ಟುದ್ದ ಆಗುತ್ತೆ ಅಂದ್ರು. ಇವ್ ರೈತರುಗಳು ಪಾಪ ಏನು ಎಜುಕೇಶನ್ ಇಲ್ಲ. ಬಾರಣ, ನೀನ್ ಹೇಳಿದ್ದು ಸಿಂಗಣ್ಣ ಹೇಳಿದ್ದು ಸರಿ, ಮಂಗಣ್ಣ ಹೇಳಿದ್ದು ಸರಿ, ರಂಗಣ್ಣ ಹೇಳಿದ್ದು ಸರಿ, ಯಾವನ್ ಹೇಳಿದ್ದು ಸರಿ, ತನ್ ಮಾಡ್ಕೊಂಡು ಇವರು ಆ ಟೈಮಲ್ಲಿ ಈ ಹೋರಾಟ ಮಾಡ್ಬೇಕಾದ್ರೆ ನನಗೆ ಸಣ್ಣ ಹುಡುಗ ಈ ತಳಿ ಸಂವರ್ಧನೆ ಅಂದ್ರೆ ಎಂತದು, ಇದೇನಿದು, ಈ ಬೀಜ ಏನಕ್ಕಿದು? ಬಿಟಿ ಹತ್ತಿ ಅಂದ್ರೆ ಜಗಳ ಆಡ್ತಾರೆ, ಬಿಟಿ ಬದ್ನೆ ಯಾಕಿದು? ನನಗೇನು ಗೊತ್ತಾಗ್ತಾ ಇಲ್ಲ. ಹಿಂದ್ಗಡೆ ಬೆಂಚ್ ಕೂತ್ಕೊಂಡು ನಾನು ಮಕ್ಕ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ಅವತ್ತಿ ಪ್ರಾಬ್ಲಮ್ ಇರ್ಲಿಲ್ಲ. ಈ ಪುಣ್ಯಾತ್ಮ ಕಾರ್ಯಕ್ರಮ ಮಾಡಿ ಇವತ್ತಿಗೊಂದು 20-25 ವರ್ಷ ಆಗಿರಬೇಕು. 100% 100 ಜನ ಮದುವೆ ಆದ್ರೆ 50 ಜನಕ್ಕೆ ಇವತ್ತು ಮಕ್ಕಳಾಗದಂತ ಸ್ಥಿತಿಗೆ ನಾವು 20 ವರ್ಷದಲ್ಲಿ ಬಂದಿದೀವಿ ಅಂದ್ರೆ ಇನ್ 20 ವರ್ಷಕ್ಕೆ ಏನಾಗಬಹುದು? ನನ್ನ ಪ್ರಶ್ನೆ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಚಿನ್ನ, ಬೆಳ್ಳಿ, ಮನೆ, ಕಾರು, ಫ್ಯೂಚರ್ ಪ್ಲಾನ್ ಮಾಡ್ತಾ ಇದೀರಲ್ಲ. ಏನ್ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದೀವಿ ನಮ್ಮ ಮಣ್ಣಂಗಟ್ಟಿ ಅಂತ ನಮಗೂ ಅರ್ಥ ಆಗ್ತದೆ. ಸ್ನೇಹಿತರೆ, ಇದಕ್ಕೆಲ್ಲ ಇರೋದೇನ್ರಿ? ಇದ್ರ ಮಧ್ಯದಲ್ಲಿ ಅಷ್ಟು ಜನ ಶುರು ಆಗ್ಬಿಟ್ಟಿದ್ದಾರೆ. ಏನು? ಇದೆಲ್ಲ ಸರಿ ಆಗ್ತತಿ. ಹೆಂಗೆ? ಶೇಕ್ ಕುಡಿರ್ಲಯ್ಯಪ್ಪ ನೀವು. ಇಲ್ಲ, ನೀವೇನ್ ಮಾಡ್ರಿ, ನೀವು ಇದು ಕೀಟೋ ಡಯಟ್ ಮಾಡ್ರಪ್ಪ, ನೀವು ಜಿಮ್ ಮಾಡ್ರಪ್ಪ. ಅಣ್ಣ, ಮೊದ್ಲೇ ಬೆಂಡ್ ಆಗೋಗಿದಾರ ಜನ. ಅದ್ರಲ್ಲಿ ಇವ್ರು ಇನ್ನೂ ಮಾಡಿಫೈಡ್ ಫುಡ್ ತಗೊಂಬಂದ್ ಕೊಡೋದು, ವರ್ಕೌಟ್ ಮಾಡ್ಸೋದು, ಜಿಮ್ಗಳು ಮಾಡ್ಸೋದು. ಜಿಮ್ ತಪ್ಪಂತ ನಾನು ಹೇಳಲ್ಲ ಸ್ನೇಹಿತರೆ. ಹೌದು, ನೀವು ಯೋಗ ಆಗಿರ್ಬೋದು, ಯಾವ್ದಾಗಿರ್ಬೋದು, ಖಂಡಿತ ನೀವು ವರ್ಕ್ ಮಾಡಿ. ಆದ್ರೆ ಇದೆಲ್ಲ ವರ್ಕ್ ಆಗೋದು ಯಾವಾಗ ನಿಮ್ಮ ಹತ್ರ ಒಂದು ಪ್ರಾಪರ್ ಡಯಟ್ ಇದ್ದಾಗ, ಒಂದು ಪ್ರಾಪರ್ ಬೇಸ್ ಇದ್ದಾಗ. ಕೀಟೋ ಡಯಟ್ ಸ್ನೇಹಿತರೆ, ಈ ಹೈ ಪ್ರೋಟೀನ್ ಡಯಟ್ ಅಂತ ಕರೀತಾರೆ ಅದನ್ನ. ಕೀಟೋ ಡಯಟ್ ಅಂದ್ರೆ ದಪ್ಪಗಿರೋರು ಜಲ್ದಿ ಸಣ್ಣ ಆಗ್ತಾರೆ. ಅದ್ರಲ್ಲಿ ಅದ್ ಹೆಂಗೆ ಅಂದ್ರೆ ಹೈ ಪ್ರೋಟೀನ್ ತಿನ್ಬೇಕು, ಕಾರ್ಬೋಹೈಡ್ರೇಟ್ಸ್ ನ ಫುಲ್ ಸೈಡಿಗೆ ಇಟ್ಬಿಡ್ಬೇಕು. ಕ್ಯಾರಿ ಮಾಡ್ಬೋದಾ? 50-60 ದಿನ ಆದ್ಮೇಲೆ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದ್ರೆ ಕೆಲವ್ರು ಹೇಳ್ತಾರೆ ಬ್ರೈನ್ ಸ್ಟ್ರೋಕ್ ಕೂಡ ಆಗ್ಬಿಡುತ್ತೆ. ಯಾಕೆಂದ್ರೆ ಗ್ಲೂಕೋಸೇ ಸಪ್ಲೈ ಆಗಲ್ಲ ಬ್ರೈನ್ಗೆ. ಎಷ್ಟು ಡೆಡ್ಲಿ ಡಯಟ್ ಅಂದ್ರೆ ಅದು 50 ದಿನ ಮಾಡ್ಬೇಕು ಕೀಟೋ ಡಯಟ್. ಬಿಟ್ಮೇಲೆ ಹಂಗೆ ಆಗುತ್ತೆ. ಸರ್, ಜನಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಫಾಲೋ ಅಂತೂ ಕನ್ಫ್ಯೂಸ್ ಆಗಿದ್ದಾರೆ. ಹಿಂಗಾಗ್ಬಿಡುತ್ತೆ. ವಿ ಆರ್ ಡೂಯಿಂಗ್ ದಿಸ್ ಅಂತ. ಸಾಧ್ಯ ಇಲ್ರಿ. ಎಲ್ಲಿವರೆಗೆ ನೀವು ನಿಮ್ಮ ಮನೆಯ ಫುಡ್ ಪಿರಮಿಡ್ ನ ಸ್ಟೇಬಲ್ ಮಾಡಲ್ವೋ ಅಲ್ಲಿವರೆಗೂ ನಿಮಗೆ ಚಾನ್ಸೇ ಇಲ್ಲ. ಸರ್, ಫುಡ್ ಪಿರಮಿಡ್ ನಾವು ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಸ್ಟೇಬಲ್ ಮಾಡಿದೀವಿ ಸರ್. 100% ಅಪ್ರಿಶಿಯೇಟೆಡ್. ನೀವು ಯಾವಾಗ ನಿಮ್ಮ ಮನೇಲಿ ವರ್ಜಿನ್ ಕೋಕೋನಟ್ ಆಯಿಲ್ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ 100% ನಿಮ್ದೊಂದು 50% ಸಾಲ್ವ್ ಆಗುತ್ತೆ. ಇನ್ 50% ಅಂದ್ರೆ ಸ್ನೇಹಿತರೆ, ಅದನ್ನ ಕಾರ್ಬ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳಿ? ಮೆಸೇಜ್ ಟೈಪ್ ಮಾಡಿ, ಕಾರ್ಬೋಹೈಡ್ರೇಟ್ಸ್. ಬನ್ನಿ ಸ್ನೇಹಿತರೆ, ಇದಕ್ಕೆ ನಾನು ನಿಮಗೊಂದು ಬ್ಯೂಟಿಫುಲ್ ಥಿಯರಿನ ಅರ್ಥ ಮಾಡಿಸ್ತೀನಿ. ಎವಲ್ಯೂಷನ್ ಥಿಯರಿ. ಇದ್ರ ಬಗ್ಗೆ ನಾನು ನಿಮಗೆ ಟ್ರೈನಿಂಗ್ ತಗೋತೀನಿ ಅಂತ ಹೇಳಿದ್ದೀನಿ. 100% ತಗೋತೀನಿ. ದ ವಯಾಜ್ ಆಫ್ ಬಿಗ್ಲೆ ಅಂತ ನಾನು ತುಂಬಾ ಸಲ ಓದಿರೋ ಬುಕ್ ಅದು. ಡಾರ್ವಿನ್ ಬರೆದಿದ್ದು. ಡಾರ್ವಿನ್ ಒಬ್ಬ ಕ್ರೈಸ್ತ ಪಾದ್ರಿ ಆತ. ಓಕೆ, ಆತನಿಗೆ ಗೊತ್ತಾಗುತ್ತೆ ನಾನು ತಿಳ್ಕೊಂಡಿರೋದು ತಪ್ಪು, ನಾನು ಎವಲ್ಯೂಷನ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಾನೆ. ಅವನು ವಾದ ಏನಿರುತ್ತೆ, ಈ ಭೂಮಿಯ ಮೇಲೆ ಸಕಲ ಜೀವಿಗಳಿದಾವು, ಅದು ಒಂದೇ ಜೀವಿಯಿಂದ ಒತ್ತಡಕ್ಕೆ ಸಿಲುಕಿ ಬೇರೆ ಬೇರೆ ರೀತಿ ಅಭಿವೃದ್ಧಿ ಆಗಿದೆ. ಇದು ಡಾರ್ವಿನ್ ನ ಸಿದ್ಧಾಂತ. ಡಾರ್ವಿನ್ ಮಂಗನಿಂದ ಮಾನವ ಅಂತ ಡಾರ್ವಿನ್ ಇಲ್ಲೂ ಹೇಳಿಲ್ಲ, ಅದು ಕನ್ಫ್ಯೂಸ್ ಆಗ್ಬೇಡ್ರಿ. ಡಾರ್ವಿನ್ ಹೇಳಿದ್ದು ಅದಕ್ಕಿಂತನೂ ಹಿಂದಕ್ಕೆ ಹೋಗ್ತಾನೆ. ಹಂಗಾರೆ ಮಂಗ ಯಾವ್ದ್ರಿಂದ ಬಂತು ಅಂತ ಹೋಗ್ತಾರೆ. ಮಂಗ ಇಲಿಯಿಂದ ಬಂತು.
ಸೊ ಈ ತರ ಇಲ್ಲಿ ಅವನದನ್ನು ಹೇಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ಕತ್ತೆ, ಒಂದು ಹೇಸರುಗತ್ತೆ ಜಿರಾಫೆಯಾಗಿ ಹೆಂಗ್ ಪರಿವರ್ತನೆ ಹೊಂದಿತು. ಅವ್ರ ವಾದ ಹೇಗಿತ್ತು ಅಂದ್ರೆ, ಒಂದು ದ್ವೀಪದಲ್ಲಿ ಒಂದು ವರ್ಗದ ಪ್ರಾಣಿಗಳು ಸೇರ್ತವೆ. ಒಂದು ಲೆವೆಲ್ ಸೊಪ್ಪಿನ ಗಿಡಗಳನ್ನ ಅದು ತಿನ್ನುತ್ತೆ. ತಿಂದ ಮೇಲೆ ಸೊಪ್ಪು ಖಾಲಿ ಆದ್ಮೇಲೆ ಅದನ್ನ ಎಕ್ಸ್ಟ್ರಾ ಸೊಪ್ಪನ್ನ ತಿನ್ನಕ್ಕೆ ಕುತ್ತಿಗೆನ ಹೈಟ್ ಮಾಡ್ಬೇಕಿರುತ್ತೆ. ಇನ್ನೊಂದ್ ಸ್ವಲ್ಪ ಹೈಟ್ ಆಗುತ್ತೆ, ಹೈಟ್ ಆಗುತ್ತೆ, ಹೈಟ್ ಆಗುತ್ತೆ, ಹೈಟ್ ಆಗುತ್ತೆ. ಅವಾಗ ಆ ಪ್ರಾಣಿನಲ್ಲಿ ನಾವು ಪ್ರಚೋದಿಸಿದಂತಹ ಆ ಅಂಗಕ್ಕೆ ಒತ್ತಡ ಜಾಸ್ತಿಯಾಗಿ ಆ ಪ್ರಾಣಿನಲ್ಲಿ ಒಂದು ಹಾರ್ಮೋನ್ ಜನರೇಟ್ ಆಗುತ್ತೆ. ಅದೇ ಜಿರಾಫೆ ಕುತ್ತಿಗೆ ಬೆಳಿಬೇಕು ಅಂತ. ಅದು ಬೆಳೆದು 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 ಈಗ ಜಿರಾಫೆ ಆಯ್ತು. ಇದು ಡಾರ್ವಿನ್ನ ಸಿದ್ಧಾಂತಗಳು ಬರ್ತವೆ. ಅವಾಗ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಯಾಕೆಂದ್ರೆ ಧಾರ್ಮಿಕವಾಗಿ ರಾಜರು ಕಂಟ್ರೋಲ್ ಮಾಡ್ತಿದ್ದಂತ ಕಾಲ ಅದಾಗಿದ್ರಿಂದ ಡಾರ್ವಿನ್ ತಲೆ ಕಡಿಯಕ್ಕೆ ಜನಗಳು ಸಿದ್ಧತೆ ಮಾಡ್ಕೋತಾರೆ. ಯಾಕೆಂತಂದ್ರೆ ಭಯ, ಏನು ಹೇಳಂಗಿಲ್ಲ. ಅವಾಗ ಭೂಮಿ ದುಂಡುಗಿದೆ ಅಂತಂದ್ರೆ ಗಲ್ಲಿಗೆ ಹಾಕೋ ಕಾಲ. ಅವಾಗ ಭೂಮಿ ಚಪಟೆ ಆಯ್ತೆ ಅಂದ್ರೆ ಅವ್ನು ನಂಬೇಕದ್ನ, ಕರೆಕ್ಟ್ ಚಪಟೆ ಐತೆ ಭೂಮಿ, ಯಾಕೆಂದ್ರೆ ದುಂಡುಗಿದೆ ಅಂದ್ರೆ ಗಲ್ಲಿಗೆ ಹಾಕ್ತಾರೆ. ತುಂಬಾ ಕಷ್ಟ. ಧಾರ್ಮಿಕವಾಗಿ ನಂಬಿಕೆಗಳಿದ್ದು ಅವಾಗ. ಆ ಸಂದರ್ಭದಲ್ಲಿ ಡಾರ್ವಿನ್ ಏನ್ ಮಾಡ್ತಾನೆ, ಆ ರಾಜರಿಗೆ ಈ ಭ್ರೂಣಾವಸ್ಥೆಯಲ್ಲಿ ಇರ್ತಲ್ಲ, ಅಂದ್ರೆ ಭ್ರೂಣ ಆಗೋದ್ಕಿಂತ ಮುಂಚೆ ಶೇಷಾವಸ್ಥೆ ಅಂತ ಕರಿತೀವಿ. ಸಣ್ಣದೊಂದು ಸಿ ಟೈಪ್ ಅಲ್ಲಿ ಭ್ರೂಣ ಫಾರ್ಮ್ ಆಗುತ್ತೆ ಗೊತ್ತಾ. ಅದ್ರಲ್ಲಿ ಅವನೇನ್ ಮಾಡ್ತಾನೆ, ಹುಲಿ ಭ್ರೂಣ, ಸಿಂಹ ಭ್ರೂಣ, ಆತರ ಆ ಶೇಷಾವಸ್ಥೆಯಲ್ಲಿರೋದು, ಮಂಗಂದು, ಅದೇ ತರ ಮನುಷ್ಯಂದು, ಅದೇ ತರ ಕತ್ತೆದು, ಅದೇ ತರ ಒಂದು 10 ಪ್ರಾಣಿಯ ಭ್ರೂಣಗಳನ್ನ ಒಂದು ಸ್ಪೆಸಿಮೆನ್ ಮಾಡ್ಕೊಂಡು ರಾಜನ್ ಮುಂದೆ ಇಡ್ತಾನ. ರಾಜನಿಗೆ ಏನ್ ಹೇಳ್ತಾನೆ, ರಾಜ ಇದು ಯಾವ್ದು ಇಲ್ಲಿ 10 ಡಿಫ್ರೆಂಟ್ ನಾನು ಭ್ರೂಣಗಳನ್ನ ಇಟ್ಟಿದ್ದೀನಪ್ಪ, ಇದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ದ ಭ್ರೂಣ ಅಂತ ಕರಿತೀವಿ, ನೀನ್ ಕಂಡಿಡಿ ಅಂತ ಹೇಳ್ತಾನೆ. ರಾಜ ಸೂಕ್ಷ್ಮವಾಗಿ ಗಮನಿಸಿದಾಗ ಕನ್ಫ್ಯೂಸ್ ಆಗ್ತಾನೆ. ಯಾಕೆ ಅಂತಂದ್ರೆ ಎಲ್ಲವೂ ಒಂದೇ ತರ ಇರ್ತವೆ, ಏನೂ ಬದಲಾವಣೆ ಇರೋದು. ಅವಾಗ ಡಾರ್ವಿನ್ ಹೇಳ್ತಾನೆ, ಅರ್ಥ ಮಾಡ್ಕೋ, ನಾನು ಈ ಸಿದ್ಧಾಂತ ಓದೇನೆ ಹೇಳ್ತಾ ಇರೋದು. ನಿನಗೆ ಹೆಂಗೆ ಇದ್ರಲ್ಲಿ ಕತ್ತೆದ ಯಾವುದು, ಮನುಷ್ಯಂದ ಯಾವುದು, ಮಂಗಂದ ಯಾವುದು ಅಂತ ಕಂಡಿಡಿಯಕ್ ಆಗ್ತಾ ಇಲ್ವೋ, ಅದೇ ಸೀಕ್ವೆನ್ಸ್ ಅಲ್ಲಿ ಈ ಭ್ರೂಣಾವಸ್ಥೆಯಲ್ಲಿ ಇದ್ದಂತಹ ಈ ವ್ಯವಸ್ಥೆನಲ್ಲಿ ಒತ್ತಡಕ್ಕೆ ಸಿಕ್ಕಿದಂತ ಪ್ರಾಣಿಗಳು ಹೇಗೆ ವಿಕಾಸ ಆದವೋ ಅದೇ ತರ ಈ ಮನುಷ್ಯ ಎಲ್ಲಿಂದ ಬಂದ ಅಂತ ನಾವು ನೋಡ್ಬೇಕು ಅಂತ ಹೇಳಿ ವಾದಿಸಿದಾಗ ಅವನ ಹೈಯರ್ ಸ್ಟಡೀಸ್ಗೋಸ್ಕರ ಆ ಕಾಲದಲ್ಲಿ ಆಗಿನ ರಾಣಿ ಅವನಿಗೆ ಒಂದು ಹಡಗನ್ನ ಕೊಡ್ತಾಳೆ. ಆ ಹಡಗನ ಹೆಸರೇ ಬಿಗಿಲೆ ಅಂತ. ಆ ಹಡಗನ್ನ ತಗೊಂಡು ಈ ಡಾರ್ವಿನ್ ಇಡೀ ಪ್ರಪಂಚ ಪರ್ಯಟನೆನ ಮಾಡಿ ಅವನೊಂದು ಬುಕ್ ನ ಬರೀತಾನೆ, ದ ವಯಾಜ್ ಆಫ್ ಬಿಗಿಲೆ ಅಂತ. ಅದು ಬರೆದಾಗ ಅಲ್ಲಿ ಸ್ವಾರಸ್ಯಕರವಾದ ಕಥೆಗಳು ಬರ್ತವೆ. ಅದರಲ್ಲಿ ನಾನೊಂದು ಶಾರ್ಟ್ ಸ್ಟೋರಿ ತಗೋತೀನಿ. ಇದನ್ನ ನಾನು ನಿಮಗೊಂದಿನ ಟ್ರೈನಿಂಗ್ ಕೊಡ್ತೀನಿ, ಸಾಧ್ಯ ಆದ್ರೆ ಒಂದು ದಿನ ಫಿಸಿಕಲಿ ಸೇರಿದಾಗ ಕೊಡ್ತೀನಿ. ಏನ್ ಬರುತ್ತೆ ಎವಲ್ಯೂಷನ್ ಥಿಯರಿ, ಅದ್ಭುತ. ಅದನ್ನ ತಿಳ್ಕೊಂಡಾಗ ನಿಮಗೆ ಜ್ಞಾನ ಜಾಸ್ತಿ ಆಗುತ್ತೆ. ಸರ್ ಬಿಸ್ನೆಸ್ ಮಾಡ್ಬೋದು ಅಂತ ಅಲ್ಲ, ಜ್ಞಾನಿಗಳಾಗ್ಬೋದು. ಅಂದ್ರೆ ಒಂದ್ ಸ್ವಲ್ಪ ನಾಲೆಡ್ಜ್ ತಗೋಬಹುದು. ಮಾತಾಡ್ಬೇಕಾದ್ರೆ ಈ ಪ್ರಕೃತಿನ ನೀವು ದೇವ್ರು ಅಂತ ಆರಾಧಿಸ್ಬೋದು. ಈ ಪ್ರಕೃತಿ ಎಷ್ಟು ಗ್ರೇಟ್, ಏನೆಲ್ಲ ಕ್ರಿಯೇಟ್ ಮಾಡಿದೆ, ನಾವ್ಯಾಕೆ ಹಿಂಗ್ ಹಾಳು ಮಾಡ್ತಿದೀವಿ ಅಂತ ಅನ್ಕೋಬಹುದು. ಜ್ಞಾನ ಸಿಗುತ್ತ್ರಿ. ಅದರಿಂದ ಏನ್ ಸಿಗುತ್ತೆ ಅಂತ ನಾನು ಹೇಳಕ. ಬನ್ನಿ, ಮಂಗ ಈಗ ನೀವು ನೋಡ್ತಿದ್ದೀರಾ. ಫಸ್ಟ್ ಒನ್ ಮಂಗ. ಸ್ನೇಹಿತರೆ, ನೀವು ತುಂಬಾ ಜನ ಡಾಕ್ಟರ್ಗಳು ಹೇಳೋದ್ ಕೇಳ್ತೀರಾ, ಫ್ರೂಟ್ಸ್ ತಿನ್ಬೇಕ್ರಿ ನೀವು, ವೆಜಿಟೇಬಲ್ಸ್ ತಿನ್ಬೇಕು ಅಂತ. ಗ್ರೇಟ್ ಅಮ್ಮ, ಗ್ರೇಟ್. ಇವತ್ತು ಸೈನ್ಸ್ ಎಲ್ಲ ಒಪ್ಕೊಂಡು ನಾವು ಮಂಗನಿಂದ ಡೆವಲಪ್ ಆದ್ವಿನ್ವಲ್ಲ, ಆ ಮಂಗ ಏನ್ ತಿಂತಿತ್ತು ಕಾಡಲ್ಲಿ ಅಂದ್ರೆ ಹಣ್ಣನ್ನೇ ತಿಂತಿತ್ತು. ಓಕೆ, ಹಣ್ಣೆಲ್ಲಿ ತಿಂತಿತ್ತು? ಫ್ರೆಶ್, ಯಾವುದು ರಿಲಯನ್ಸ್ ಫ್ರೆಶ್ ಮೋರ್ ಇರ್ಲಿಲ್ಲ ಕಾಡಲ್ಲಿ. ಒಳ್ಳೆ ಫಲವತ್ತಾಗಿರೋ ಹಣ್ಣುಗಳು ಮರದ ಮೇಲೆ ಬಿಡ್ತಾ ಇತ್ತು. ಅದನ್ನ ತಿಂದು ಈ ಮಂಗ ಡೆವಲಪ್ ಆಯ್ತು. ಎಲ್ಲಿಗಿತ್ತು ಮಂಗನ ಆಯಸ್ಸು? ಒಂದು 15ರಿಂದ 20 ವರ್ಷ ಬದುಕುತ್ತದೆ. ಮಂಗನ್ ವೀಕ್ ಏನು, ಸ್ಟ್ರೆಂತ್ ಏನು ನೀವೇ ಗೊತ್ತು. ಅದ್ರ ದೇಹದ ತೂಕ ನಿಮ್ಗೆ ಗೊತ್ತು, ಅದ್ರದ್ದು ಬುದ್ಧಿವಂತಿಕೆನೂ ನಿಮ್ಗೆ ಗೊತ್ತು. ನಾನು ಅದ್ರ ಮುಂದೆ ಕೇಳಕ್ ಹೋಗ. ಆ ಒಂದಷ್ಟು ಮಂಗ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಇದನ್ನ ನಾವು ಚಿಂಪಾಂಜಿಗಳು ಅಥವಾ ಗೊರಿಲ್ಲಾಗಳು ಅಂತ ಕರಿತೀವಿ. ಸ್ನೇಹಿತರೆ, ಇದು ದೇಹ ತೂಕ ಜಾಸ್ತಿ ಇರುತ್ತೆ. ಓಕೆ, ಇದರಿಂದ ಮನುಷ್ಯ ಡೆವಲಪ್ ಆಗಿರೋದು ಯಾವುದು? ಗೊರಿಲ್ಲಾಗಳಿಂದ. ಸ್ನೇಹಿತರೆ, ಇದು ಸ್ವಲ್ಪ ಆಯಸ್ಸು ಜಾಸ್ತಿ ಗೊರಿಲ್ಲಾದು. ಸರ್, ಈ ಮಂಗಕ್ಕೂ ಇದಕ್ಕೂ ಆಯಸ್ ಜಾಸ್ತಿ ಆಗಕ್ಕೆ ಪ್ರಮುಖವಾಗಿರೋ ಕಾರಣ, ಇದು ಗೆಣಸು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಗೆಡ್ಡೆ ಗೆಣಸುಗಳನ್ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಯಾವುದು? ಮಧ್ಯದಲ್ಲಿರ್ತಕ್ಕಂಥ ಗೊರಿಲ್ಲ. ಗೆಣಸೇನು ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್, ಇಲ್ಲಿ ಯಾರಾದ್ರೂ ಆಯುರ್ವೇದಿಕ್ ಡಾಕ್ಟರ್ ಇದಾರೆ, ಅವ್ರಿಗೆ ಗೊತ್ತಿರುತ್ತೆ
ಕಾರ್ಬೋಹೈಡ್ರೇಟ್. ಗೆಣಸನ್ನ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಇದರ ಡಯಟ್ಗೆ ಹಣ್ಣಿನ ಜೊತೆಗೆ ಕಾರ್ಬೋಹೈಡ್ರೇಟ್ ಯಾವಾಗ ಆಡ್ ಆಯ್ತೋ ಈ ಮಂಗನಿಂದ ಈ ಗೊರಿಲ್ಲ ಸುಮಾರು ತನ್ನ ಆಯಸ್ಸು, ತನ್ನ ದೇಹದ ತೂಕ, ತನ್ನ ಶಕ್ತಿನ ಜಾಸ್ತಿ ಮಾಡ್ಕೊಳುತ್ತೆ. ಬುದ್ಧಿವಂತಿಕೆಲು ಈ ಮಂಗಂಗಿಂತ ಗೊರಿಲ್ಲ ಫಾರ್ ತುಂಬಾ ಮುಂದಿದೆ, ತುಂಬಾ ಅಡ್ವಾನ್ಸ್ ಇದೆ. ಇದು ನಗುತ್ತೆ, ತನ್ನ ಫೀಲಿಂಗ್ಸ್ ನ ಶೇರ್ ಮಾಡುತ್ತೆ. ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಿ. ಅದಾದ ನಂತರ ಅಲ್ಲಿಂದ ಹೊರಟಂತ ಕಾಡನ್ನ ತ್ಯಜಿಸಿ ಹುಲ್ಲುಗಾವಲಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡಿದಂತ ಮಂಗಗಳು ಈ ತರ ಮನುಷ್ಯರಾಗಿ ಪರಿವರ್ತನೆ ಹೊಂದುತ್ತಾರೆ. ಆ ಮನುಷ್ಯರಾದಂಥವ್ರು ತಿನ್ನಕ್ ಸ್ಟಾರ್ಟ್ ಮಾಡಿದ್ದೆ 100% ಪ್ಯೂರ್ ಕಾರ್ಬ್ಸ್ ನ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಾವು ಮಿಲೆಟ್ಸ್ ಅಂತ ಕರಿತೀವಿ. ಸಿರಿಧಾನ್ಯಗಳು, ಅದು ಇದು ನೀವೇನಾದ್ರು ಕರ್ಕೊಳ್ರಿ. ಗ್ರೈನ್ಸ್ ನ ತಿನ್ನಕ್ ಸ್ಟಾರ್ಟ್ ಮಾಡ್ತಾನ. ಅವನು ಸ್ಟಾರ್ಟ್ ಮಾಡಿದ್ಮೇಲೆ ಅವನಿಗೆ ಒಂದು ರಿಯಲ್ ಗ್ಲೂಕೋಸ್ ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೈನ್ಗೆ. ಅಲ್ಲಿಂದ ಅವನು ವಿಕಾಸ ಆಗ್ತಾ ಆಗ್ತಾ ಹಣ್ಣು ಹಂಪಲು ತಿಂತಿದ್ದ ಮಂಗ, 15 ವರ್ಷ ಬದುಕ್ತಿದ್ದ ಮಂಗ, ಆ ಮಂಗನಿಂದ ಡೆವಲಪ್ ಆದಂತ ಮನುಷ್ಯ 100-120 ವರ್ಷ ಬದುಕಕ್ಕೆ ಸ್ಟಾರ್ಟ್ ಆಗ್ತಾನೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಈಸ್ ಬಿಕಮ್ ಎ ಒನ್ ಆಫ್ ದ ಸ್ಟ್ರಾಂಗ್ ಮೆಂಟಾಲಿಟಿ ಮನುಷ್ಯನಾಗಿ ಪರಿವರ್ತನೆ ಹೊಂದುತ್ತಾನೆ. ಈ ತರ ಇದ್ದಿದ್ ಮಂಗ ಈ ತರ ಆಗಕ್ಕೆ ಆ ಸಹಾಯ ಮಾಡದಂತ ಆಹಾರಗಳಿದ್ವಲ್ಲ, ಅದು ದ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಇಲ್ಲಿಗೆ ನಾನು ಕತೆ ಹೇಳ್ದಂಗೆ ಇದು 5 ನಿಮಿಷಕ್ಕಾಗಿದೆಯಾ? ನೆವರ್. ನಾನು ಹೇಳಿದ್ದನ್ನ ಆಗಕ್ಕೆ ಲಕ್ಷ ಲಕ್ಷ ವರ್ಷಗಳು ಸ್ನೇಹಿತರೆ. ಹಿಂಗಿಂದ ಹಿಂಗಾಗಿ ಹಿಂಗಿಂದ ಹಿಂಗಾಗಕ್ಕೆ ಲಕ್ಷ ಲಕ್ಷ ವರ್ಷಗಳಿದೆ. ಲಕ್ಷ ಲಕ್ಷ ವರ್ಷಗಳಿದೆ. ಈ ಲಕ್ಷ ಲಕ್ಷ ವರ್ಷಗಳಾದ್ಮೇಲೆ ಮನುಷ್ಯ ಹಿಂಗಾದ್ನಲ್ಲ, ಈಗೊಂದ್ ಸ್ವಲ್ಪ ಜನ ಒಂದು ದಡ್ರು ಅಂತ ಕರೀತಾರ. ಸರ್, ಈಗಿರೋ ಮಂಗ್ಯಾಕ್ ಮನುಷ್ಯ ಆಗಲ್ಲ ಅಂತ ಕೇಳ್ತಾರೆ. ಅಪ್ಪ ಸ್ವಾಮಿ, ಆ ಒತ್ತಡ ನಿರ್ಮಾಣ ಆಗ್ತಕ್ಕಂಥ ಸಿಚುವೇಶನ್ ಬರ್ಬೇಕಲ್ಲ. ಒತ್ತಡ ನಿರ್ಮಾಣ ಅಂತ ಸಿಚುವೇಶನ್ ಹೆಂಗೆ ಸರ್? ನಾನು ನಿಮಗೆ ಅದನ್ನ ಹೆಂಗ್ ಅರ್ಥ ಮಾಡಿಸ್ಬೋದು ಅಂದ್ರೆ, ಕೇಳಿ. ಇವತ್ತು ಭೂಮಿನ ಕಾಡನ್ನ ನಾವು ಏನೂ ಡಿಸ್ಟರ್ಬ್ ಮಾಡ್ದಂಗೆ ಒಂದ್ 500 ವರ್ಷ ಬಿಟ್ಟಿರಕ್ ನಾವು ರೆಡಿ ಇದೀವ? ನೆವರ್. ಆ ಟೈಮಲ್ಲಿ ಆ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಹೆಂಗೆ ಡೈನಾಸರಸ್ಗಳು ಆಟೋಮೆಟಿಕಲಿ ಭೂಮಿಯಿಂದ ಮಾಯ ಆದ್ವು. ಹೆಂಗ್ ಮಾಯ ಆದವು ಡೈನಾಸರಸ್? ನಿಮಗೆ ಗೊತ್ತಿಲ್ಲ ಅಲ್ವಾ? ಒಂದು ಜ್ವಾಲಾಮುಖಿ ಆಸ್ಫೋಟನೆಗೊಂಡಾಗ ಅದರಿಂದ ಎದ್ದಂತಹ ಧೂಳು ಇಡೀ ಅರ್ಧ ಭೂಮಿನ ಆಕ್ರಮಿಸ್ಕೊಂಡಾಗ, ಸೂರ್ಯನ ಬಿಸಿಲೆ ಭೂಮಿಗೆ ತಲುಪದೇ ಇದ್ದಾಗ ಭೂಮಿ ಮೇಲೆ ಒಂದು ಹಿಮಯುಗ ಶುರುವಾಗುತ್ತೆ. ಆ ಹಿಮಯುಗದಲ್ಲಿ ಎಲ್ಲೋ ಜ್ವಾಲಾಮುಖಿ ಸಿಡಿದು ಎಲ್ಲೋ ದೂರದಲ್ಲಿರೋ ಡೈನಾಸರಸ್ಗಳಿಗೆ ಗೊತ್ತೇ ಇರಲ್ಲ ಹಿಂಗಾಯ್ತು ಅಂತ. ಆ ಇಡೀ ಸಂತತಿನೇ ನಾಶ ಆಗುತ್ತೆ. ಆ ಸಂತತಿ ನಾಶ ಆಗಕ್ಕೆ ಯಾರ ಕೈಲೂ ಸಾಧ್ಯ ಇರಲ್ಲ. ಅಂದ್ರೆ ಅದು ಆಗಿದ್ದೇನು, ಪ್ರಕೃತಿ ಅದನ್ನ ಮಾಡಿರುತ್ತೆ. ಅದೇ ತರ ಅವತ್ತು ಈ ಮಂಗನಿಂದ ಮನುಷ್ಯನಾಗ ಅಂತ ಒಂದು ಟೈಮ್ನ ಆ ಪ್ರಕೃತಿ ಸೃಷ್ಟಿ ಮಾಡಿತ್ತು. ಅದನ್ನೇ ಗಾಡ್ ಅಂತ ಕರಿತೀವಿ, ಅದನ್ನ ದೇವ್ರು ಅಂತ ಕರಿತೀವಿ. ಅದ್ ಇವತ್ ಮಾಡಕ್ ಆಗಲ್ಲ, ಈಗ ಆಗಲ್ಲ. ಇವ್ರ ಬುದ್ಧಿವಂತಿಕೆ ಹೆಂಗಿರುತ್ತೆ ಅಂತಂದ್ರೆ, ಸರ್ ಈಗ ಯಾಕೆ ಈಗ ಮಂಗಗಳು ಮನುಷ್ಯನ್ ಮಾಡಿ? ಗುರು, ಅದ್ ಲಕ್ಷ ಲಕ್ಷ ವರ್ಷಗಳು ಬೇಕಮ್ಮ. ಅದನ್ನ ನೋಟಿಸ್ ಮಾಡಕ್ ನನ್ ಕೈಲೂ ಆಗಲ್ಲ, ನಿಮ್ ಕೈಲೂ ಆಗಲ್ಲ. ಆದ್ರೆ ನಮ್ ವಿಚಾರ ಇವತ್ತು ಅದಲ್ಲ. ಈ ತರ ಇದ್ದಿದ್ ಮಂಗ ಈ ತರ ಆಗಿದ್ದು ಆ ಕಾರ್ಬೋಹೈಡ್ರೇಟ್ಸ್ ಇಂದ ಸ್ನೇಹಿತರೆ. ಅಂತ ಕಾರ್ಬೋಹೈಡ್ರೇಟ್ಸ್ ನ ಇವತ್ತು ಮನಿ ಹಾಳಾಗ ಏನ್ ಮಾಡವ್ರೆ ಅಂತಂದ್ರೆ, ಅಕ್ಕಿ ಮತ್ತು ಗೋಧಿ ಎರಡೆ ಅನ್ನೋ ತರ ತಂದು ನಿಲ್ಲಿಸ್ಬಿಟ್ಟವ್ರೆ. ಅಕ್ಕಿ ತಿನ್ನು, ಅನ್ನ ತಿನ್ನು, ಅನ್ನ ತಿನ್ನು, ಅನ್ನ ತಿನ್ನು, ಅನ್ನ ತಿನ್ನು. ಈಗ ನಮ್ಮ ಮಕ್ಳು ಕರ್ಕೊಂಡು ನಾನು ಟೂರ್ ಹೋಗಿ ಏನ್ ಸಿಗುತ್ತೆ? ಅನ್ನ 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 ಬಿಟ್ರೆ ಪರೋಟ, ಚಪಾತಿ. ಏನಿವು? ಯಾಕೆ ತಂದ್ರು? ಏನಕ್ಕೆ ತಂದ್ರು? ಸ್ನೇಹಿತರೆ, ನೀವು ದೇಹದೊಳಗೆ ತಿನ್ನೋದ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ರಿ. ನಿಮ್ಮ ಮನೆಗೆ ಯಾರಾದ್ರೂ ಒಬ್ಬ ಜ್ಞಾನಿ ಬರ್ತಾನೆ ಅಂದ್ರೆ ನೀವೇನಂತೀರಾ? ಈಗ ಅಂದ್ಕೊಳ್ರಿ, ನಾರಾಯಣ ಮೂರ್ತಿ ಅವ್ರು ಫೋನ್ ಮಾಡಿ, ಶಂಕರಣ್ಣ ನಿಮ್ ಮನೆಗೆ ಬರ್ತಾ ಏನಿದ್ರೆ, ಶಂಕರಣ್ಣ ಹೋ ಏಕೆ ಸರ್? ಸಾಧಕರು ಸರ್, ಜ್ಞಾನಿಗಳು ಸರ್ ನಮ್ಮ ಮನೆಗೆ ಬರ್ತಾರೆ. ಅದೇ ಯಾರೋ 10 ಜನ ತಲೆರಟೆಗಳು ಫೋನ್ ಮಾಡಿ, ಶಂಕರಣ್ಣ ನಿಮ್ ಮನೆಗೆ ಬರ್ತೀವಿ ಅಂದ್ರೆ, ಇಲ್ಲ ಇಲ್ಲ ನಾನು ಊರಲ್ಲಿಲ್ಲ, ನಾನ್ ಬೇರೆ ಕಡೆಗೆ ಹೋಗಿದ್ದೀನಿ ಅಂತಾರೆ. ವೀರೇಶ್ ಬರ್ತಾರಪ್ಪ? ಬರ್ಬೇಡಿ ಯಾಕೆ ಗೊತ್ತಿರಲಿ, ನಮಗ್ ಕೆಲ್ಸ. ಯಾಕೆ ಈ ಮಾತು? ಅವ್ರು ಏನೂ ಉಪಯೋಗ ಇಲ್ದವ್ರು ಮನೆಗ್ ಬಂದೋದ್ರೆ ಇನ್ನೂ ಮನೆಗ್ ವೇಸ್ಟ್. ಅದೇ ತರ ಸ್ನೇಹಿತರೆ, ಇವತ್ತು ಏನ್ ತಾವು ಅಕ್ಕಿ ತಿಂತಿದಿರಲ್ಲ, ದೇಹದೊಳಗೆ ಹೋಗಿ ಏನಾದ್ರೂ ಅಲ್ಲಿ ಕೊಡ್ತಾ ಇದೀಯಾ? ಏನಾದ್ರೂ ವಿಟಮಿನ್ಸ್? ಅನ್ನೆಸೆಸರಿ ನಿನ್ನ ದೇಹ ಕೆಲಸ ಜಾಸ್ತಿ ಮಾಡ್ತಿದೆ. ಅನ್ನೆಸೆಸರಿ ನಿನ್ನ ದೇಹದಲ್ಲಿ ನಿನ್ನ ರಕ್ತ ಗಟ್ಟಿ ಮಾಡಿಸಿ ಬ್ಲಡ್ ಸಮಸ್ಯೆ ಮಾಡ್ತಾ ಇದೆ.
ನಿನ್ನ ಮಾಂಸಖಂಡಗಳನ್ನ ವೀಕ್ ಮಾಡ್ತಾ ಇದೆ. ನೀನೀಗ ರುಚಿ ಬಾಯಿ ಚೆನ್ನಾಗಿ ಅಂಟ್ಬಿಟ್ಟೈತೆ, ಈ ತಿನ್ನಕ್ ಸುಲಭ, ಮನೆಯವ್ರಿಗೆ ಮಾಡಕ್ ಸುಲಭ. ಇವೆರಡು ರೀಸನ್ಗೋಸ್ಕರ ಅಕ್ಕಿ ಪಾಪ್ಯುಲರ್ ಆಯ್ತೆ ವಿನಃ ಇನ್ಯಾವ ರೀಸನ್ ಅಂತ ನಮಗೆ ಹೇಳ್ಬಿಟ್ರಪ್ಪ ಈ ಅಕ್ಕಿ ಗೋಧಿ ಬಗ್ಗೆ ನಾವು ಕೇಳೋಣ. ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ನೀಟ್ ಜೆನೆಟಿಕಲಿ ಮಾಡಿಫೈಡ್ ಮಾಡಿದ್ರು, ನಿಮಗೆ ಕೊಟ್ರು, ನೀವು 25 kg ಪಾಕೆಟ್ ಹಂಗ ಹಾಕ್ಯಂಡ್ ಬಂದ್ರಿ, ಮನೆಗೆ ಹಾಕೊಂಡ್ ಬಡಿಯಕ್ ಶುರು ಮಾಡಿದ್ರಿ. ಆಮೇಲೆ ಏನಾಯ್ತು? ಚಿತ್ರಾನ್ನ ಮಾಡು, ಪಲಾವ್ ಮಾಡು, ಚಪಾತಿ ಹಾಕು, ಎಲ್ಲ ಮಾಡು. ಸರ್ ನಮಗೇನು ಆಗ್ತಾ ಇಲ್ಲ. ನಮಗೇನು ಕಾರಣ ಇಷ್ಟೇ ಸ್ನೇಹಿತರೆ, ಎಲ್ಲಿವರೆಗೆ ನಿಮ್ಮ ಬೇಸ್ಮೆಂಟ್ ಪಿರಮಿಡ್ನ ದೊಡ್ಡ ಭಾಗ ಇದೆಯಲ್ಲ, ಅದು ಬೇಸ್ಮೆಂಟ್. ಸ್ನೇಹಿತರೆ, ನಾವೇನ್ ಯೋಚನೆ ಮಾಡಿದ್ವಿ ಸ್ವದೇಶಿ ದಿಶಾದವರು? ವಿ ಆರ್ ಕಾಂಟ್ ರೆಡಿ ಟು ಸೆಲ್ ಎನಿ ಈ ಕಾಸ್ಮೆಟೈಸ್ಡ್ ಮೆಡಿಸಿನ್ಸ್ ನ ಮಾರಕ್ ನಮಗೆ ಇಷ್ಟ ಇಲ್ಲ. ದುಡ್ಡು ಬರುತ್ತಪ್ಪ, ನೀವೇನ್ ಕೊಟ್ರು ಮಾರ್ತೀರಾ ಹಂಗಂತ ನಿಮ್ಮನ್ನ ರಾಂಗ್ ಡೈರೆಕ್ಷನ್ ನಲ್ಲಿ ಕಳಿಸಿ ಇನ್ 10 ವರ್ಷ ಆದ್ಮೇಲೆ MD ಇವನು ಏನ್ಲ ಯೋಚನೆ ಮಾಡ್ದ, ಇವನಿಗೆ ತಲೆಯಲ್ಲಿ ಒಂದು ಬುದ್ಧಿ ಬೇಡವಾ? ಅದನ್ನ ಅನ್ನಿಸ್ಕೊಳಕ್ ನಾನ್ ತಯಾರಿಲ್ಲ ಸ್ನೇಹಿತರೆ. ಯಾಕೆ ಜನ ಹುಡುಕ್ತಾ ಇಲ್ಲಿಗೆ ಬಂದೇ ಬರ್ತಾರೆ. ಯಾಕೆ ಇದು ಯಾರು ಗುರುಲಿಂಗ ಹೇಳ್ತಾರದಲ್ಲ, ಇದು ಎವ್ರಿಬಡಿ ನೋಸ್. ಈಗ ನಂದನ್ನ ರೆಕಾರ್ಡ್ ಮಾಡ್ತಿದ್ದೀರಾ ನೀವು, ಈಗ ಇದು ಯಾವುದು ಇಲ್ಲಿ ಯಾರೋ ಪುಣ್ಯಾತ್ಮ ರೆಕಾರ್ಡ್ ಮಾಡ್ತಿದ್ದಾನೆ, ಇದನ್ನ ಈಗ ಅಪ್ಲೋಡ್ ಮಾಡ್ತಾನೆ, ಇದ್ರ ಮೇಲೆ ಡಿಸ್ಕಷನ್ಸ್ ಆಗುತ್ತೆ. 100% ಐ ಆಮ್ ರೆಡಿ ಟು ಡಿಸ್ಕಸ್. ನಾ ಈಗ ಡಿಸ್ಕಸ್ ಮಾಡಕ್ ರೆಡಿ ಇದ್ದೀನಿ ಅಂತಂದಾಗ ಈ ಸತ್ಯ ನನ್ನಿಂದ ಬಂತು, ಇನ್ನೊಬ್ನಿಂದ ಬಂತು, ಆಚೆಗೆಂತೂ ಬರುತ್ತಿದ್ದು. ಆಚೆಗಡೆಗೆ ಬಂದ್ಮೇಲೆ ಡಮ್ಮಿ ಆಗ್ಬಾರ್ದು ಸ್ನೇಹಿತರೆ, ಪ್ರೌಡ್ ಫೀಲ್ ಆಗ್ಬೇಕು. ಎಂತ ಕಂಪ್ನಿ ಜೊತೆ ಇದ್ವಪ್ಪ ನಾವು, ಎಂತ ವ್ಯಕ್ತಿ ಜೊತೆ ಇದ್ವಪ್ಪ ನಾವು, ಎಷ್ಟು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ದ. ನಾನೀಗ ದುಡ್ಡು ಮಾಡೋದ, ನನಗೆ ಬೇಕಾದಷ್ಟು ಕೆಲಸ ಇದೆ, ನಾನು ಅಲ್ಲಿ ಹೋಗಿ ಮಾಡ್ಕೋತೀನಿ ದುಡ್ಡು. ನಿಮ್ಮನ್ನ ರಾಂಗ್ ಆಗಿ ಬಳಸ್ಕೋಬಾರ್ದು, ಬ್ಯಾಡ್ ಆಗಿ ಬಳಸ್ಕೋಬಾರ್ದು. ಸೊ ಈ ಪಿರಮಿಡ್ನ ನೀವೇನ್ ಮಾಡ್ಬೇಕು ಸ್ನೇಹಿತರೆ? ಸರಿ ಮಾಡ್ಬೇಕು. ಇವತ್ತು ಜೆನೆಟಿಕಲಿ ಮಾಡಿಫೈಡ್ ಫುಡ್ಗಳ ಹಾವಳಿ ಜಾಸ್ತಿ ಆಗಿದೆ. ಇವತ್ತು ಯಾವುದೋ ಒಂದು ಆಯಿಲ್ ಕಂಪನಿ 25 ಕೋಟಿ ಬಿಸ್ನೆಸ್ ಮಾಡಿದೆ. ಅವರು ಬರೀ ಕೋಕೋನಟ್ ಆಯಿಲ್ ಅಲ್ಲಿ ಇಲ್ಲ, ಗ್ರೌಂಡ್ ನಟ್ ಅಲ್ಲೂ ಇದ್ದಾರೆ, ಸನ್ಫ್ಲವರ್ ಅಲ್ಲೂ ಇದ್ದಾರೆ. ನನಗೆ ಸಿನ್ಸಿಯರ್ ಅಡ್ವೈಸ್, ಸರ್ ಯು ಸ್ಟಾರ್ಟ್ ಗ್ರೌಂಡ್ ನಟ್ ಅಂಡ್ ಸನ್ಫ್ಲವರ್ ಅಂತ. ಅಯ್ಯೋ ಪುಣ್ಯಾತ್ಮ, ಅದೇನ್ ಬಹಳ ಕಷ್ಟನಾ? ಒಂದು 20 ಚೀಲ, 50 ಚೀಲ, 100 ಚೀಲ ಸೂರ್ಯಕಾಂತಿ ಆರ್ಡರ್ ಮಾಡು. ನಮ್ಮ ಹತ್ರ ಬೇಕಾದಂಗೆ ಪವರ್ ಇದೆ, ಮ್ಯಾನ್ ಪವರ್ ಇದೆ. ಗಾಣ ಹಾಕೋ, ಹರಿ, ಸೂರ್ಯಕಾಂತಿ ಎಣ್ಣೆ ತುಂಬು, ಮೇಲೆ ಸ್ವದೇಶಿ ದಿಶಾ ಅಂತ ಓಡಿ ಕಳಿಸು. ಸರ್ ನನಗೂ ಒಂದು 50 ರೂಪಾಯಿ 60 ರೂಪಾಯಿ ಉಳಿಯುತ್ತೆ, 1000 ಲೀಟರ್ ಹೋದ್ರೆ ನನಗೂ ದುಡ್ಡಾಗುತ್ತೆ. ಗುರು ಸರ್ ಯಾಕೆ ಮಾಡಲ್ಲ? ನಾನು ಮಾಡಲ್ಲ. ಯಾಕೆ ಮಾಡಲ್ಲ? ಸೂರ್ಯಕಾಂತಿನೂ ಜೆನೆಟಿಕಲಿ ಮಾಡಿಫೈ, ಗ್ರೌಂಡ್ ನಟ್ಟು ಮಾಡಿಫೈ. ಆದ್ರೆ ತೆಂಗಿನಕಾಯಿಗೆ ಪುಣ್ಯಾತಂಬ್ರು ಇನ್ನೂ ಮುಟ್ಟಿಲ್ಲ ಕಣ್ರಪ್ಪ. ನಮ್ದೇನ್ ಈ ತಿಪ್ಟೂರ್ ಟಾಲ್ ಅಂತ ಇದೀವಿ, ಪಾರಂಪರಿಕವಾಗಿ ತೆಂಗಿನ ಯಾರುನು ಈ ಹೈಬ್ರಿಡ್ ಹಾಕಕ್ ಇಷ್ಟಪಡಲ್ಲ. ಬಂದಿದ್ರು ತಲೆ ಕೆಟ್ಟವ್ರು, ಆದ್ರೆ ಹಾಕಕ್ ಇಷ್ಟಪಡಲ್ಲ. ಯಾಕೆ ಇಷ್ಟಪಡಲ್ಲ ಅಂದ್ರೆ, ತೆಂಗು ಒಂದ್ಸಲ ನಟ್ಟಿದ್ರೆ 100 ವರ್ಷ ಇರುತ್ತೆ. ಯಾವನ ಹೇಳ್ದ ಅಂತ ನಟ್ಟು ತೋಟ ಕಳ್ಕೊಳದ್ ಬೇಡ. ತೆಂಗನ್ನ ಮಾಡೋದ್ಕಿಂತ ಮುಂಚೆ ಅದಕ್ಕೆ ಪೂಜೆ ಮಾಡ್ತಾರೆ, ಯಾಕೆ 100 ವರ್ಷ ಬೆಳೆ ಮಾಡೋಂಥದ್ದು. ಸೊ ಹಂಗಾಗಿ ಇದು ಪಾರಂಪರಿಕವಾಗಿ ಡಿಸ್ಟರ್ಬ್ ಆಗ್ದಲೆ ನ್ಯಾಚುರಲ್ ಆಗಿ ಏನ್ ಈ ಮನುಷ್ಯ ನಡ್ಕೊಂಬಂದನೋ ಈ ಲಕ್ಷಾಂತರ ವರ್ಷದ ಜರ್ನಿಲಿ, ಆ ತೆಂಗು ಹಂಗೆ ಬಂದಿರೋದ್ರಿಂದ ಇವತ್ತು ಮನುಷ್ಯನಿಗೆ ನ್ಯಾಚುರಲ್ ಅಂತಿರಲ್ಲ ಪುಣ್ಯಾತಂಬ್ರ. ನ್ಯಾಚುರಲ್ ಅಂದ್ರೆ ಇದನ್ನ ನ್ಯಾಚುರಲ್ ಅನ್ನೋದು, ಇದು ಸ್ವಾಭಾವಿಕ, ಮನುಷ್ಯನ ಜೊತೆ ಬಂದಿರೋದು, ಮನುಷ್ಯನ ಜೊತೆ ನಡ್ಕೊಂಡ್ ಬಂದಿರೋದು, ಇದನ್ನ ಸ್ವಾಭಾವಿಕ ಅಂತ ಕರಿತೀವಿ. ಯಾಕೆ? ಮನುಷ್ಯನ ದೇಹಕ್ಕೆ ಕೊಬ್ಬು ಮೇಜರ್ ಆಗಿ ಹೋಗ್ಬೇಕಾಗಿರೋದು ಈ ಎಣ್ಣೆಗಳು ಅಥವಾ ಹಾಲು ಅಥವಾ ಮಾಂಸ ಇನ್ನೆಂತೂ ಕೇಳ್ಬೇಡ್ರಿ, ಕೆಟ್ಟ ಕೆರ ಹಿಡ್ದೋಗೈತೆ. ಆ ಚಿಕನ್ ಅಂತ ತಿನ್ನಿಸ್ತವ್ರೆ ಶಿವ, ಅದಿನ್ ಏನೇನಾಗುತ್ತೋ ನಂಗೆ ಗೊತ್ತಿಲ್ಲ. ಇನ್ನ ಹಾಲು ಅಂತ ಬಂದ್ರೆ ಸಿಂಧಿ ಹಸಿನ ಹಾಲು ಎಷ್ಟು ಒಳ್ಳೇದು ಅಂತ ಆ ದೇವರೇ ಬಲ್ಲ ಸ್ನೇಹಿತರೆ. ಆ ದನಗಳನ್ನ ನೀವು ಹೇಗೆ ಭಯಪಟ್ರೆ ನಿಮ್ಮಲ್ಲಿ ಭಯದ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾವೋ, ದನನ ಒಂದ್ ಕಡೆ ಕಟ್ಟಾಕ್ದಾಗ ಅದರ ಸ್ಟ್ರೆಸ್ ಹಾರ್ಮೋನ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ದನ ಹೇಗೆ ನಮ್ ನಾಟಿ ದನಗಳ ತರ ಬಿಡಬೇಕು, ಆರಾಮಾಗಿ ಅಡ್ಡಾಡ್ಕೊಂಡು ನಲಿತಾ ಖುಷಿ ಪಡ್ತಾವ್, ಚಿನ್ನಾಟ ಆಡ್ತಾವಲ್ಲ, ಹಂಗೆಲ್ಲ ಆಡ್ಕೊಂಡ್ ಬಂದ್ ನಿನಗ ಅದ್ರ ಹಾಲ್ನ ಕುಡಿದ್ರೆ ಅದು ನ್ಯಾಚುರಲ್. ಅದನ್ನ ಬಿಟ್ಬಿಟ್ಟು ನೀನ್ ತರೋವರಿ ಮೇವುಗಳು ಹಿಂಡಿಗಳನ್ನ ಅದಕ್ಕೆ ಹಾಕಿ ಮುಂದೆ ಕರಿ ಹಾಲ್ನ ಅಂತಂದ್ರೆ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಜನರೇಟೆಡ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಇರೋ ಮಿಲ್ಕ್ ನ ಬರುತ್ತೆ. ಇವತ್ತು ಆ ಒಂದು ಗ್ಯಾಪ್ ನ ನಾವ್ ಈ ಆಯಿಲ್ ಮುಖಾಂತರ ಫಿಲ್ ಮಾಡಿದ್ವಿ. ಫ್ಯಾಟ್, ಗುಡ್ ಫ್ಯಾಟ್ ಬ್ರೈನ್ಗೆ. ನಿಮ್ ಮನೇಲಿ ಯೋಚನೆ ಮಾಡಿ ಸ್ನೇಹಿತರೆ, ಮಕ್ಕಳೆಷ್ಟು ಬ್ರಿಲಿಯಂಟ್ ಆಗಿದ್ದಾರೆ, ನಿಮ್ ಮನೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಎಷ್ಟು ಇಂಪ್ರೂವ್ ಆಯ್ತು,
ನಿಮ್ ಜನ ಎಷ್ಟು ಶಕ್ತಿವಂತರಾದ್ರು, ನಿಮ್ ಮನೇಲಿ ಏನೇನಾಯ್ತು ವರ್ಜಿನ್ ಕೊಕೊನಟ್ ಆಯಿಲ್ ಬಂದ ಮೇಲೆ ಕಾಮೆಂಟ್ಸ್ ಮಾಡಿ, ಬೇರೆ ಡಿಸ್ಟ್ರಿಬ್ಯೂಟರ್ ಓದ್ಕೊಳ್ಳಿ ಏನೇನ್ ಬದಲಾಯ್ತು ಎಷ್ಟು. ಯಾಕೆ ನಾವು ಆ ಪಿರಮಿಡ್ ನ ಟಾಪ್ ನ ಆ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಕವರ್ ಮಾಡೋದು. ಸ್ನೇಹಿತರೆ, ಸೆಕೆಂಡ್ ಆಪ್ಷನ್ ನಾವು ಆರಿಸ್ಕೊಂಡಿದ್ದೆ ಈ ಬೇಸ್ಮೆಂಟಿಗೆ ಬರಬೇಕು. ಯಾಕೆ 60-70% ತಿಂತೀವಿ. ಬೇಸ್ಮೆಂಟ್ ಗಟ್ಟಿ ಆದಷ್ಟೇ ಬಿಲ್ಡಿಂಗ್ ಗಟ್ಟಿ ಆಗುತ್ತೆ. ಈ ಬೇಸ್ಮೆಂಟ್ ನ ಗಟ್ಟಿ ಮಾಡಕ್ ನಮಗೆ ಉಳಿದೊಂದೇ ಸ್ನೇಹಿತರೆ. ಯಾಕೆಂದ್ರೆ ಅಕ್ಕಿ ಬೆಳಿತೀವಿ, ರಾಗಿನೂ ಮಾಡಿಫೈಡ್ ಮಾಡ್ಬಿಟ್ರು ಸ್ನೇಹಿತರೆ. ನಾಟಿ ರಾಗಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ, ಕೆಡಿಸ್ಬಿಟ್ರು. ಚೆಲುಮೂರ್ತಿ ರಾಗಿ ಅಂತ ಬರ್ತಿತ್ತಂತೆ, ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು. 1 ಎಕರೆಗೆ 15 ಚೀಲ ಬರೋದಂಥದ್ದು ಚೆಲುಮೂರ್ತಿ ರಾಗಿ ಅಂತ, ಸಣ್ಣ ರಾಗಿ. ಬಡ್ದು ಮನೆ ಒಳಗ್ ರಾಗಿ ಇಟ್ರೆ ರಾಗಿ ಬೀಸ್ತಾ ಇದ್ರೆ ತಲೆ ಸುತ್ತು ಬರೋದು ಗುರು. ನಾವಿನ್ನೇನ್ ಕೈಕಾಲ್ ಮುಖ ತೊಕ್ಕೊಂಡು ಒಲೆ ಮೇಲೆ ಕುದೆ ಹಾಕಿ ಅದು ರಾಗಿ ಕೊಟ್ರೆ ಅಂತಾರೆ, ಅದು ಕುದಿಯುತ್ತೆ, ಆಮೇಲೆ ಇಟ್ಟಾಕ್ತಾರೆ. ಅದು ಬೇಯ್ತಿದ್ರೆ ಅವ್ರು ಕಟ್ಟದೇ ಬೇಡ, ಜಲ್ದಿ ಕೊಡ್ರಿಲ್ಲ ಅದನ್ನೇ ತಿನ್ನೋಣ. ಆ ಘಮಕ್ಕೆ ಇವತ್ತು ನಾನು ಏನ್ ಮಾಡ್ಬೇಕು, ಪರಿಮಳಕ್ಕೆ ಏನ್ ಮಾಡ್ಬೇಕು, ತೆಗೆದು ಬಿಟ್ರಲ್ಲ. ಯಾಕೆಂದ್ರೆ ಲಾಸ್ಟ್ 5 years ಇಂದ ನಮ್ಮ ತಂದೆದು ಎಕ್ಸ್ಪೆರಿಮೆಂಟ್ಗೋಸ್ಕರ ತುಂಬಾ ದೊಡ್ಡ ಜಮೀನ್ ಇದೆಯಲ್ಲ ನಮ್ದು, ಅಲ್ಲಿ ಆರ್ಗ್ಯಾನಿಕಲಿ ಬೆಳೀತಾರೆ ನಮ್ಮ ಅಪ್ಪಾಜಿ. ಆ ಆರ್ಗ್ಯಾನಿಕಲಿ ಬೆಳೆದ್ರು ಆ ರಾಗಿಲಿ ಆ ರುಚಿ ಬರ್ತಾ ಇಲ್ಲ. ನಮ್ಮ ಅಪ್ಪಾಜಿ ಕೊರಗದು. ನಾವು ಆರ್ಗ್ಯಾನಿಕಲಿನೇ ಬೆಳ್ಕತ್ತೀವಿ. 2-3 ಎಕರೆ ನಾವು ಎಕ್ಸ್ಪೆರಿಮೆಂಟ್ಗೆ ಇಟ್ಕೊಂಡಿದೀವಿ ನಾವು. ಯಾಕೆ, ನಾವು ತಿನ್ಬೇಕಲ್ಲ, ನಾವು ನೆಟ್ಟಗಿರ್ಬೇಕಲ್ಲ. ಆದ್ರೆ ರಾಗಿಲ ರುಚಿ ಬರ್ತಾ ಇಲ್ಲ. ಯಾಕೆ, ಮಾಡಿಫೈ ಮಾಡಾಕ್ ಹೋದ್ರು. ಅವೆಂತವೋ ಒಂದು ಮಾಡಿಫೈಡ್ ಮಾಡ್ದಲೆ ಇವ್ರು ಏನನ್ನು ಉಳಿಸ್ಲಿಲ್ಲ ಸ್ನೇಹಿತರೆ. ಆದ್ರೆ ದೇವ್ರ ದಯದಿಂದ ಈ ಮಿಲೆಟ್ಸ್ಗಳು ದೂರ ಉಳ್ಕೊಂಬಿಟ್ರು. ಆರ್ಕ, ನವಣೆ, ಸಾಮೆ, ಸಜ್ಜೆ, ಬರಗು, ಕೊರ್ಲೆ, ಊದ್ಲು ಇವು ಸೈಡಿಗೆ ಉಳ್ಕೊಂಬಿಟ್ರು. ಯಾಕೆ ಸೈಡಿಗೆ ಉಳ್ಕೊಂಡು? ನೀವು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ತಿಂತೀರಾ, ಅದನ್ನು ಮಾಡಿಫೈ ಮಾಡ್ತಿದ್ರು. ನಾಟಿ ಜೋಳ ಉಳಿದಿಲ್ಲ. ಜೋಳ, ರಾಗಿ ಇದು ಕೂಡ ಸಿರಿಧಾನ್ಯದೊಳಗೆ ಬಂದ್ರೂ ಸಹ ಇದನ್ನ ಒಂದಷ್ಟು ಕಟ್ಟರ್ ಇವ್ರ ಜನ ಒಪ್ಪಲ್ಲ. ಯಾಕೆಂದ್ರೆ ಮಾಡಿಫೈ ಆಗಿದಾವೆ. ಅದು ಬಿಟ್ರೆ ಜೋಳ, ರಾಗಿ ಬಿಟ್ರೆ ಹತ್ತತ್ತಾಗಿದ್ದು ಅಕ್ಕಿ, ಗೋಧಿಗಳು. ಇದನ್ನ ತಿನ್ಸಿ ಮನುಷ್ಯನ ಬ್ಲಡ್ ನ ಸಾಕ್ಷಾತ್ ಗಟ್ಟಿ ಮಾಡಿ ಇವತ್ತು ನಿಮಗೆ ಬರ್ತಾರ ರೋಗಗಳ ಒಂದು ಕಿಂಡಿ ಹಾಕಿ ಅಲ್ಲಿಗೆ ಮಾಡಿದ್ರು. ನಾವು ತಲೆ ಕೆಡಿಸ್ಕೊತಾ ಇದ್ದೆ ಏನಂತ, ಈ ಮಿಲೆಟ್ಸ್ ಬಗ್ಗೆ ಆಂದೋಲನ ಸ್ಟಾರ್ಟ್ ಮಾಡೋಣ, ಹೇಳೋಣ, ಎಲ್ಲ ಮಾಡೋಣ. ಪ್ರೆಸೆಂಟ್ಗೆ ಈ ಮಿಲೆಟ್ಸ್ ಮ್ಯಾಚ್ ಆಗುತ್ತೆ. ಏನು ಈ ಮಿಲೆಟ್ಸ್ ಮಾಡೋದು ಹೆಂಗೆ ಗೊತ್ತೇ ಇಲ್ಲ. ಇದನ್ನ ಯೂಸ್ ಮಾಡೋದು ಹೆಂಗೆ ಇನ್ನೂ ಗೊತ್ತಿಲ್ಲ. ಅನ್ನ ಮಾಡೋದ್ಕಿಂತ ಮುಂಚೆ 2-3 ಗಂಟೆ ನೆನಾಕ್ಬೇಕು. ಇದು ಸಾಧ್ಯವೇ? ಅಯ್ಯೋ ಅಂಥದ್ದೆಲ್ಲ ಆಗಲ್ಲ ಸರ್. ಯಾಕೆ, ಬತ್ತೀವಿ ಎತ್ತಿಂಗ ಹಾಕಿ ಬರ್ರ ಅನ್ನಿಸ್ತಿದ್ದಂಗೆ ಅನ್ನ ರೆಡಿ ಆಗ್ಬೇಕು ಅಂತದ್ರಾಗ ನೆನಾಕ್ಯಂಡೆಲ್ಲ ಮಾಡೋದಿಲ್ಲ. ಬಹಳ ವಿಚಾರ ಸ್ನೇಹಿತರೆ. ಮಿಲೆಟ್ಸ್ ಫೇಲ್ ಆಗಿ ಮಾರ್ಕೆಟ್ ಅಲ್ಲಿ ಮಿಲೆಟ್ಸ್ ಸಿಕ್ಕಿರೂ ಕೂಡ ಜನ ಇದನ್ನ ಏನಕ್ಕೆ ಬಳಸಕ್ ಪ್ರಯತ್ನ ಪಡ್ಲಿಲ್ಲ ಅಂತಂದ್ರೆ, ಸರ್ ಇದು ಬಳಸೋದು ಹೇಗೆ ನಾಲೆಡ್ಜ್ ಇಲ್ಲ. ಯಾವ ಮಿಲೆಟ್ಸ್ ಇಂದ ಏನ್ ಮಾಡ್ಬೇಕು ಬುಕ್ಗಳು ಬರೆದ್ರು ಕೂಡ ಟ್ರೈ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಒಂದೊಂದು ಟೇಸ್ಟ್ ಬರುತ್ತೆ. ಇನ್ನೊಂದು, ಒಂದೇ ತರದ ಮಿಲೆಟ್ ನ ತಿನ್ಬಾರ್ದು, ಬಹಳ ತರ ಮಿಲೆಟ್ ನ ತಿನ್ಬೇಕು. ಇವು XYZ ನಡೆದಂತ ವಿಚಾರ. ಸ್ನೇಹಿತರೆ, ಇಷ್ಟೆಲ್ಲ ವಿಚಾರಗಳನ್ನ ನಾವು ಪಾಯಿಂಟ್ ಔಟ್ ಮಾಡ್ಕೊಂತ ಬಂದೆ. ಈ ಪ್ರಾಬ್ಲಮ್ ಬಂದ್ವಾ ಮಾರ್ಕೆಟ್ಗೆ ಸೊಲ್ಯೂಷನ್ ತಗೊಂಡ್ ಇಲ್ಲ, ಇದ್ರ ಬಗ್ಗೆ ಮಾತಾಡೋದು ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಬ್ಜೆಕ್ಟ್ ಇದು. ಯಾಕೆಂದ್ರೆ ತೆಂಗಿನ ಎಣ್ಣೆದ್ನ ನೀವೇನ್ ನನ್ನ ಟ್ರೈನಿಂಗ್ ಕೇಳಿದಿರೋ ಮಿಲೆಟ್ 10 ಟ್ರೈನಿಂಗ್ ನಾನು ಮಾಡ್ಬಂದೆ. ಆದ್ರೆ ನನ್ನ ಸೊಲ್ಯೂಷನ್ ಇಲ್ಲ ಅಂದ್ರೆ ಮಾತಾಡಿದ್ರೆ ನಾನು ಫಕೀರ್ ಆಗ್ಬಿಡ್ತೀನಿ. ಸುಮ್ಮನೆ ಪ್ರಾಬ್ಲಮ್ ಇರೋದೇ ಸಾಕು. ಅದ್ರಲ್ಲಿ ಇನ್ನಷ್ಟು ಟೆನ್ಷನ್ ಅನ್ನ ಮಾತಾಡ್ಕೊಂಡು ಇರೋ ತಲೆ ಕೂದಲನ್ನ ಉದುರಿಸ್ಕೊಳಕ್ ಯಾರು ರೆಡಿ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ಯಾವಾಗ ಇದು ಸೊಲ್ಯೂಷನ್ ಸಿಕ್ತೋ ಸ್ನೇಹಿತರೆ, ನಾನು ಈ ತರ ಒಂದು ಹೆಲ್ತಿ ಫುಡ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿ ನಿಮ್ ಕೈಗೆ ತಲುಪಿಸ್ದೆ. ಯಾರ್ಯಾರು ತಿಂದಿದಿರೋ ನೀವೇ ಎಲ್ಲ ಹೇಳಿದೀರಾ, ಸರ್ ಅದ್ಭುತ, ಇಡ್ಲಿ ಸೂಪರ್, ದೋಸೆ ಸೂಪರ್, ಪಡ್ಡು ಸೂಪರ್, ಉಪ್ಪಿಟ್ಟು ಸೂಪರ್, ದಾಲ್ ಕಿಚಡಿ ಸೂಪರ್. 6 ಮಿಲೆಟ್ ನ ಹೇಗೆ ನಿಮಗೆ ತಿನ್ನಿಸ್ಬೋದೋ ಅದರ ಮೇಲೆ ಯೋಚನೆ ಮಾಡಿ ಮಾಡೋದು. ಯಾಕೆಂದ್ರೆ ದಿಸ್ ಇಸ್ ಅ ಫಾಸ್ಟ್ ಜನರೇಷನ್. ನೋ ಒನ್ ಈಸ್ ರೆಡಿ. ಕಿಚನ್ಗೋಸ್ಕರ ಇದಕ್ಕೋಸ್ಕರ ರೆಡಿ ಇಲ್ಲ. ಅಂತ ಟೈಮಲ್ಲಿ
ನಾನು ಇವ್ರನ್ನ ಫಾಸ್ಟ್ ಆಗಿನೇ ಮಿಲೆಟ್ ನ ಟೇಸ್ಟಿಯಾಗಿ ಪ್ರೊಡ್ಯೂಸ್ ಮಾಡ್ಬೇಕು. ಉಪ್ಪನ್ನು ಕೂಡ ಹಾಕ್ಬೇಡಿ, ಯಾಕೆಂದ್ರೆ ಕೆಲವರು ಅದನ್ನು ಕೆಡಿಸ್ಬಿಡ್ತೀರಾ. ಜಸ್ಟ್ ನೀರಲ್ಲಿ ಕಲಸಿ ಇಡ್ಲಿ ಹಾಕಿ, ನೀರಲ್ಲಿ ಕಲಸಿ ದೋಸೆ ಮಾಡಿ, 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ಕಲ್ಸಿಡಿ, ಹೋಗಿ ಮುಖ ತಕೊಂಬಂದ್ಬಿಟ್ಟು ದೋಸೆ ಹಾಕೊಡಿ. ನೀವು ವೆಜ್ ಇದ್ದೀರಾ, ವೆಜ್ ಅಡಿಗೆ ಮಾಡ್ಕೊಳ್ಳಿ. ನಾನ್ ವೆಜ್ ಇದ್ದೀರಾ, ಫಿಶ್ ಗಿಶು ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ, ಅದ್ರ ಜೊತೆ ತಿನ್ಸಿ. ಬಟ್ ಸ್ನೇಹಿತರೆ, ನಿಮಗೆ ನಿಮ್ಮ ದೇಹದಲ್ಲಿ ಮಿಲೆಟ್ಸ್ ನ ಒಂದು ಬಹಳ ಆಗಿರೋ ಒಂದು ಬ್ಯೂಟಿಫುಲ್ ಏನು ಅಂದ್ರೆ, ಇದು ನಿಮ್ಮ ಬಾಡಿಲಿರೋ ಅನ್ನೆಸೆಸರಿ ವಾಟರ್ನ ಅಬ್ಸರ್ವ್ ಮಾಡುತ್ತೆ ಸ್ನೇಹಿತರೆ. ಇದು ಹೀಟ್ ಅಲ್ಲ ಪುಣ್ಯಾತುಮ್ರ, ಇದು ಹೀಟ್ ಅಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಿಲೆಟ್ಸ್ ಇಂದ ಹೀಟ್ ಆಗಕ್ ಸಾಧ್ಯ. ನಿಮ್ಮ ಥಾಟ್ ಅದು ಅನ್ನ ಮೆತ್ತಗಿರುತ್ತೆ. ಆಕ್ಚುಲಿ ನೀವು ಅನ್ನನ ಅತಿಯಾಗಿ ತಿಂದ್ರೆ ಹೀಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಹೀಟ್ ಅನ್ನೋದಾಗ್ಲಿ ಕೋಲ್ಡ್ ಆ ಥರದ ಕಾನ್ಸೆಪ್ಟ್ ಇರಲ್ಲ ಸ್ನೇಹಿತರೆ. ನೀವು ವಾತ ಪಿತ್ತ ಕಫ ಅಂತ ದೋಷಗಳು ಬರ್ತವೆ ವಿನಃ ಇದು ಪೂರಕ ಸಾಧ್ಯನೇ ಇಲ್ಲ. ಆತರ ಇಲ್ಲ. ಅದು ನಿಮ್ ಮೈಂಡ್ ಸೆಟ್. ಅದು ಇದನ್ನ ತಿಂದ್ರೆ ನನಗೆ ಆಗಲ್ಲ, ಎದೆ ಒತ್ತುತ್ತೆ, ನನಗೆ ಇದಾದ್ರೂ ನಥಿಂಗ್ ಆತರ ಅಂದ್ಕೋಬೇಡಿ. ಜಸ್ಟ್ ಸ್ನೇಹಿತರೆ, ನಾವಿವತ್ತು ಒಂದು ಹೆಲ್ದಿ ಡಯಟ್ ನ ಇನ್ಸ್ಟಾಲ್ ಮಾಡ್ಬೇಕು. ಸರಿ, ಏನು ಅನ್ನೆಸೆಸರಿ ನನ್ನ ಬಾಡಿ ತೂಕ ಇದೆ, ನಾನು ಕಮ್ಮಿ ಮಾಡ್ಕೋಬೇಕು, ನನ್ನ ಮಸಲ್ಸ್ ಸ್ಟ್ರಾಂಗ್ ಆಗ್ಬೇಕು, ಕಲ್ಲಿನ ತರ ಆಗ್ಬೇಕು. ಎಸ್, ಇದೆಲ್ಲ ನೀವೇನ್ ಬಯಸ್ತಾ ಇದ್ದೀರಿ. ಹಿಂದೆ ಮಿಲೆಟ್ಸ್ ನ ಮೆಡಿಸನ್ ತರನು ಯೂಸ್ ಮಾಡಿದ್ದಾರೆ. ಯುದ್ಧಗಳ ಕಾಲದಲ್ಲಿ ದೇಹಗಳಲ್ಲಿ ಗಾಯಗಳಾದ್ರೆ ಆ ಗಾಯಗಳಾದಂತ ಸೈನಿಕರಿಗೆ ಸಾಮೆ ಅಕ್ಕಿ ಅನ್ನನ ಕೊಟ್ಟು ಗಾಯನ ಮಾಯಿಸ್ತಾ ಇದ್ರು. ಅಂದ್ರೆ ಇನ್ನೆಂತ ಇನ್ಸ್ಟಂಟ್ ಎನರ್ಜಿ ಅದರಲ್ಲಿ ಇರ್ಬೋದು, ಇನ್ನೆಷ್ಟು ವಿಟಮಿನ್ಸು, ನಾರಿನಂಶ, ಫೈಬರ್ಸ್, ಯಪ್ಪ 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 ಹೇಳ್ತಾ ಹೋದ್ರೆ ಮಿಲೆಟ್ಸ್. ಯಾಕೆ? ನಿನ್ನ ದೇಹದೊಳಗೆ ಹೇಗೆ ನಿನ್ನ ಮನೆ ಒಳಗೆ ವೇಸ್ಟ್ ಬಾಡಿಗಳು ಬಂದ್ರೆ ನೀನ್ ಬೇಡ ಅಂತೀಯೋ, ಅದೇ ತರ ನಿನ್ನ ದೇಹಕ್ಕೆ ವೇಸ್ಟ್ನೇ ತುಂಬ್ತಾ ಇದೆಯಲ್ಲ, ನಿನ್ ದೇಹ ಹೆಂಗಪ್ಪ ತಡ್ಕೋಬೇಕು? ಬಿಕಾಸ್ ಆಫ್ ಯುವರ್ ಮೈಂಡ್ ಸೆಟ್. ನಿನ್ನ ತಲೆಯಲ್ಲಿ ಕೂತು ಬಿಡ್ತು, ಅನ್ನ ತಿನ್ನು ಅನ್ನ ತಿನ್ನು ಅನ್ನ ತಿನ್ನು. ಬೇಡಿ, ಆತರ ಮಾಡಬೇಡಿ, ಅನ್ನೆಸೆಸರಿ ಹೋಗ್ಬೇಡಿ. ಹಾಗಾದ್ರೆ ನಾವೇನ್ ಮಾಡ್ಲಿ ಸರ್? ನೋಡಿ ಸ್ನೇಹಿತರೆ, ಸಿಂಪಲ್. ಇದು ರಿಚೆಸ್ಟ್ ಕಾರ್ಬ್ ಅಂತ ಕರೀತಾರೆ. ಅಕ್ಕಿ ಇಡ್ಲಿ ತರ, ಅಕ್ಕಿ ದೋಸೆ ತರ ಯಥೇಚ್ಛವಾಗಿ ತಿನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಮೈಂಡ್ಫುಲ್ ಇದರ ಡಯಟ್ ಹೇಗೆ ಅನ್ನೋದಕ್ಕೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತೀನಿ. ಇವತ್ತಿಗೆ ಬೇಡ ಸ್ನೇಹಿತರೆ, ಅದು ಇವತ್ತು ಓವರ್ ಆಗ್ಬಿಡುತ್ತೆ. ನನಗಿರೋ ಈ 1-1/4 ಗಂಟೆ 1.5 ಗಂಟೆಲಿ ಸಬ್ಜೆಕ್ಟ್ ಹೆವಿ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಮೊಬೈಲಲ್ಲಿ ಚಾರ್ಜ್ ಇರಲ್ಲ, ಡಾಟಾ ಇರಲ್ಲ. ಡಯಟ್ ಹೇಗೆ ಬರ್ತೀನಿ, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಒಂದು ಟೈಮ್ ನೀವೇನ್ ಸೆಟ್ ಆಗಿದ್ದೀರೋ ಆ ಫುಡ್ ನಡೆಯುತ್ತೆ. ಆದ್ರೆ ದಿನದಲ್ಲಿ 2 ಹೊತ್ತು ಇದನ್ನೇನಾದ್ರೂ ನೀವು ಇನ್ಸ್ಟಾಲ್ ಮಾಡಿದ್ರೆ 15 ಡೇಸ್ ಅಲ್ಲೇನೆ ಭಯಂಕರ ಹೆಲ್ತ್ ಬೆನಿಫಿಟ್ಸ್. 15 ಡೇಸ್, 1 ವೀಕ್ ಏನಾದ್ರೂ ಯಾರಾದ್ರೂ 2-3 ತಿಂಗಳು ಇದ್ರ ಮೇಲ್ ಡಯಟ್ ಅಲ್ಲಿ ನಿಂತ್ಕೊಂಡ್ರ ಐ ಕಾಂಟ್ ಎಕ್ಸ್ಪ್ಲೈನ್. ಬೇರೆ ತರಕ್ ಹಾಕೋಗ್ಬಿಡ್ತೀರಿ ಸ್ನೇಹಿತರೆ. ನೀವೊಂಥರ ಎನರ್ಜಿ ಟ್ಯಾಂಕ್ ಹಾಕೋ, ಒಂಥರ ನಿಮ್ಮನ್ನ ಮುಟ್ಟಿದ್ರೆ ಕರೆಂಟ್ ಹೊಡಿಬೇಕು ಬೇರೆಯವ್ರಿಗೆ, ಆ ತರ ಆಗ್ತೀರಿ. ಜಸ್ಟ್ 1 ವೀಕ್ ಟ್ರೈ ಮಾಡಿ ನೋಡ್ರಿ, 10 ದಿನ ಟ್ರೈ ಮಾಡಿ ನೋಡ್ರಿ. ಅದಕ್ಕೆ ಕಥೆನೇ ಬೇರೆ. ಯಾಕೆ ಅಂತಂದ್ರೆ ಆ ಎನರ್ಜಿನೇ ಬೇರೆ ಸ್ನೇಹಿತರೆ. ನಿಮ್ಮ ರಕ್ತನ ತೆಳುವು ಮಾಡುತ್ತೆ, ಮಾಂಸಖಂಡಗಳನ್ನ ಬಲವರ್ಧನೆ ಮಾಡುತ್ತೆ. ಗ್ಲೂಕೋಸ್ ಅಂದ್ರೆ ಒಂದು ರಿಯಲ್ ಗ್ಲೂಕೋಸ್ ಬ್ರೈನಿಗೆ ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೈನ್ ಫಂಕ್ಷನಿಂಗ್ ಚೇಂಜ್ ಆಗುತ್ತೆ. ನಿಮ್ಮ IQ ಬೇರೆ ತರ ಆಗುತ್ತೆ, ನಿಮ್ಮ ಫೋಕಸಿಂಗ್ ಬೇರೆ ತರ ಆಗುತ್ತೆ. ಅನ್ನೆಸೆಸರಿ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ. ಅದು ತಿನ್ಬೇಕು ಇದು ತಿನ್ಬೇಕು ಕಮ್ಮಿ ಆಗ್ತಾ ಬರುತ್ತೆ ಕ್ರೇವಿಂಗ್ಸ್. ಯಾಕೆ? ನಿಮ್ಮ ದೇಹಕ್ಕೆ ಹೊಟ್ಟೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಹಾರ್ಮೋನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಜನರೇಟ್ ಆಗ್ತಾ ಹೋಗ್ತವೆ. ಇಂಥ ಬ್ಯೂಟಿಫುಲ್ ಮಿಲೆಟ್ ನ ನಾನು 5 ವೆರೈಟಿಲಿ ಕೊಟ್ಟಿದ್ದೀನಿ. 5 ವೆರೈಟಿನಲ್ಲಿ. ಯಾಕೆ? ಇಟ್ಸ್ ಈಸಿ ಅಂತ. ಇಟ್ಸ್ ಈಸಿ, ನಿಮಗೆ ಮಾಡ್ಲಿಕ್ಕೆ ಈಸಿ, ಮನೆಯಲ್ಲಿ ಈಸಿ. ಬಳಸಕ್ ಸ್ಟಾರ್ಟ್ ಮಾಡಿ. ಅದ್ರೊಳಗೆ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳ್ನು ಕೂಡ ತುಂಬಾ ಹೆಲ್ತಿಯಾಗಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಮಾಡಿ ನಿಮ್ ಕೈ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ, ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಹೆಲ್ತಿಯಾಗಿರ್ಲಿ, ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬಾ ಅದ್ಭುತವಾದ ಒಂದು ಪ್ರಗತಿಯನ್ನ ಸಾಧಿಸ್ಲಿ, ಒಂದು ಗ್ರೋತ್ನ ಸಾಧಿಸ್ಲಿ. ಸರ್, ಇಷ್ಟೆಲ್ಲ ನಾವು ಕಷ್ಟಪಟ್ವಲ್ಲ, ಕಷ್ಟಪಟ್ಟಕ್ಕೆ ಬೆಲೆ ಯಾವಾಗ ಬರುತ್ತೆ? ಇದು ಸಮರ್ಪಕವಾಗಿ ಜನಗಳಿಗೆ ತಲುಪ್ತದೆ. ಓಕೆ, ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡಿಡಿದ್ರು, ಅದು ಸಮರ್ಪಕವಾಗಿ ಉಪಯೋಗಕ್ಕೆ ಬರ್ತಿದೀಯಾ? ಎಡಿಸನ್ ಈಸ್ ಸಕ್ಸಸ್. ಆ ಬಲ್ಬ್ ಉಪಯೋಗಕ್ಕೆ ಬರ್ಲಿಲ್ಲ, ಎಡಿಸನ್ ನ ಯಾರು ನೆನ್ಪಿಟ್ಕೋತಿದ್ರು? ಟೆಲಿಫೋನ್ ಯೂಸ್ ಆಗ್ಲಿಲ್ಲ ಅಂದ್ರೆ ಗ್ರಾಮ್ ಬೆಲ್ ಏನಕ್ಕೆ ನೆನಪಿಗೆ ಬರ್ತಿದ್ರು?
ಫ್ಲೈಟ್ ಯೂಸ್ ಆಗಲಿಲ್ಲ ಅಂದ್ರೆ ರೈಟ್ ಸಹೋದರರು ಯಾತಿ ನೆನಪಿಗೆ ಬರ್ತಿದ್ರು. ಏನೇ ಒಂದು ನಾವು ಕಂಡಿಡಿದ್ವಿ ಅಂದಾಗ ಅದನ್ನ ಪ್ರಾಪರ್ ಆಗಿ ಬಳಸಿದ್ರೆ ಮಾತ್ರ ಅದರ ಉಪಯೋಗ ಅಂದ್ರೆ ಬಹಳ ಸ್ಟ್ಯಾಂಡರ್ಡ್ ಆಗಿ ಉಳ್ಕೊಳ್ಳುತ್ತೆ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಕೂಡ ಒಂದು ಸೆಕ್ಯೂರ್ಡ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾರೆ, ಸೆಕ್ಯೂರ್ಡ್ ಕೆರಿಯರ್ ಬಗ್ಗೆ ಯೋಚನೆ. ಆ ಸೆಕ್ಯೂರ್ಡ್ ಕೆರಿಯರ್ ನೀರ್ ಮೇಲಿನ ಗುಳ್ಳೆ ತರ ಇರಬಾರ್ದು, ಒಂದು ಹಾಲದ ಮರದ ತರ ಪರ್ಮನೆಂಟ್ ಆಗಿ ನಿಂತ್ಕೋಬೇಕು. ಅಂದ್ರೆ ನಾನಿಷ್ಟ ಸತ್ಯವಾಗಿರೋ ಬಿಸ್ನೆಸ್ ನೋಡಿ ಸ್ನೇಹಿತರೆ, ನೋಡಿ ಯಾವುದೇ ಕಂಪನಿ ಹೇಳ್ಬೇಕಾದ್ರೆ ಅರ್ಧಂಬರ್ಧ ಸತ್ಯ ಹೇಳ್ತಾರೆ. ನಾವು ಸೀದಾ ಎವಲ್ಯೂಷನ್ ಥಿಯರಿಗೆ ನಿಮ್ಮನ್ನ ಲಕ್ಷಾಂತರ ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತೀವಿ. ಯಾಕೆ? ಅಲ್ಲಿವರೆಗೂ ನೋಡಿದ್ರು ಸತ್ಯನೇ ಕಾಣಬೇಕು. ಯಾಕೆ ಗುರು ಸರ್ ಇಷ್ಟು ಡೀಪ್ ಇನ್ವಾಲ್ವ್ ಆಗ್ತಾರೆ? ದಟ್ ಈಸ್ ಅ ಟ್ರೂತ್ ಅಂತ ಸ್ನೇಹಿತರೆ. ಆ ಟ್ರೂತ್ ನ ಡಿಸ್ಟರ್ಬ್ ಮಾಡಿ ನಾವೇನು ಮಾಡಕ್ಕಾಗಲ್ಲ. ಇವತ್ತೆಲ್ಲ ಜೆನೆಟಿಕಲಿ ಮಾಡಿಫೈಡ್ ಫುಡ್ ನ ಇಷ್ಟು ತಿಂತಿರೋದ್ರ ಜೊತೆಗೆ ಒಂದು 50% ಅವಾಯ್ಡ್ ಮಾಡಿದ್ರು ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ. ಅದು ಮೇನ್ ಫ್ಯಾಟ್ ಟಾಪ್ ಅಲ್ಲಿ ಆಯಿಲ್, ಬಾಟಮ್ ಅಲ್ಲಿ ಪಿರಮಿಡ್ ಅಲ್ಲಿ ನಮ್ ಕಾರ್ಬ್ಸ್. ಇದನ್ನ ನಾವು ಈ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಇಂದ ದೂರ ಬಂದು ನಾವಿದನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ವಾ, ವಿ ಆರ್ ದ ಕಿಂಗ್ಸ್. ವಿ ಆರ್ ದ ಕಿಂಗ್ಸ್. ಹೆಲ್ತ್ ಅಲ್ಲಿ ರಾಜರಾಗ್ತೀವಿ. ಸರ್, ಇಂಥ ಪ್ರಾಡಕ್ಟ್ ನಾವು 100% ಈ ಸಮಾಜಕ್ಕೆ ಪ್ರಸ್ತುತಿ ಪಡಿಸಕ್ಕಾಗುತ್ತೋ ಆಗಲ್ವೋ? ನೀವೇ ಹೇಳಿ ಅಲ್ಲ, ಮೆಸೇಜ್ ಅಲ್ಲಿ ಸಾಧ್ಯ ಇದೆಯೋ? ಸಾಧ್ಯ ಮೆಸೇಜ್ ಹಾಕಿ. ಸಾಧ್ಯ ಇದೆ ಗುರು ಸರ್, ಸಾಧ್ಯ ಇದೆ. ಇದು ಬೇಡವಾ? ಪ್ರತಿಯೊಬ್ಬರಿಗೂ ಬೇಡವಾ? ಈಗ ನನ್ನ ಮಗನಿಂದ ನನ್ನ ಮಗನ ವಂಶ ನೆಕ್ಸ್ಟ್ ಬರ್ಬೇಕು ಅಂತ ಬೈಕೆ ನನಗಿಲ್ವಾ? ಯಾರಿಗಿಲ್ಲ? ಈ ತರ ಇದೆ ಅಂತ ಇನ್ನು ಒಂದು ವಾರ ಮಿಲೆಟ್ಸ್ ಅಲ್ಲಿ ಏನ್ ಬದಲಾಯ್ತು ಅಂತೇಳಿ ಸುಸ್ತ ಇರಲ್ಲ, ಅಲ್ಲಲ್ಲೇ ಕುತ್ಕೋತಾರಲ್ಲ, ಅಲ್ಲಲ್ಲೇ ಸಂಗಟ್ಕೋತಾರಲ್ಲ, ಜಾಯಿಂಟ್ ಪೈನ್ ಅಂತಾರಲ್ಲ, ಬಗ್ಗಿರ್ ಎದಳಕ್ಕಾಗಲ್ಲ, ಎದ್ರು ಕೂರಕ್ಕಾಗಲ್ಲ ಸರ್, ತಲ್ಸುತ್ತ, ಅವ್ ಯಾವ ವೀಕ್ನೆಸ್ ಇರಲ್ಲ. ಯಾಕೆಂದ್ರೆ ಅಷ್ಟು ವಿಟಮಿನ್ಸ್ ಗಳಿರ್ತಾವ ಅದರಲ್ಲಿ. ಅದನ್ನ ಪ್ರಾಪರ್ ಆಗಿ ಕೊಡಕ್ ವರ್ಜಿನ್ ಕೋಕೋನಟ್ ಆಯಿಲ್ ಅಷ್ಟು ಚೆನ್ನಾಗಿ ಕೊಬ್ಬು ಬ್ಯಾಲೆನ್ಸ್ ಮಾಡಿ, ಬೆಳಿಗ್ಗೆ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ, ನಿಮ್ ಪಿರಮಿಡ್ ನ ಸಖತ್ತಾಗಿ ಈ ಮಿಲೆಟ್ಸ್ ಇಂದ ತುಂಬಿದೀರಾ ಅಂದಾಗ ನಿಮ್ಮ ಆರೋಗ್ಯನ ಯಾರಾದ್ರೂ ಅಳ್ಳಾಡ್ಸಕ್ಕಾಗುತ್ತಾ? ನೋ. ಇದನ್ನ ತಗೊಂಡೋಗಿ ನಾವ್ ಯಾರಿಗೆ ಹೇಳ್ಬೇಕು? ಇದನ್ನ ತಗೊಂಡೋಗಿ ಆರೋಗ್ಯ ಆಕಾಂಕ್ಷಿಗಳಿಗೆ ಹೇಳಬೇಕು. ಕಾಯ್ತಾ ಇದಾರೆ ಪಾಪ ಆಚೆಗಡೆ. ಏನೇನೋ ಹುಚ್ಚ ಹೇಳ್ದ ಅಂತೇಳ ಹುಚ್ಚನ್ನೆಲ್ಲ ಕೇಳ್ಕೊಂಡು ಮಾಡ್ತಾ ಇದಾರೆ. ಅದ್ ಯಾವ್ದೋ ಒಂದು ಕಂಪ್ನಿಯವರು. ಸ್ನೇಹಿತರೆ, ಇದನ್ನ ಲಕ್ಷಾಂತರ ವರ್ಷದಿಂದ ತಿಂದಿದ್ದಾರೆ, ತಿನ್ಕೊಂಡ್ ಬಂದಿದ್ಕೆ ನಾವು ನೀವು ಹಿಂಗಿದೀವಿ. ನಾವು ವಾಪಸ್ ನ್ಯಾಚುರಲ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಾವು ಜನರನ್ನ ದಿಕ್ತಪ್ಸಕ್ ಹೋಗ್ತಾ ಇಲ್ಲ, ಜನರನ್ನ ಹುಚ್ಚರು ಮಾಡಕ್ ಹೋಗ್ತಾ ಇಲ್ಲ. ನ್ಯಾಚುರಲ್ ಬಿಸ್ನೆಸ್ಗೆ ಈ ಮಾಡ್ರನ್ ಪ್ರಪಂಚಕ್ಕೆ ಚೇಂಜ್ ಆಗಿ ಹೋಗ್ತಾ ಇದೀವಿ. ಇಂಥದ್ರೊಳಗೆ ಸ್ನೇಹಿತರೆ, ಇವತ್ತು 5 ಫುಡ್ ನಮ್ದು ಏನಿದೆ, ಇಡ್ಲಿ, ದೋಸಾ, ಪಡ್ಡು, ದಾಲ್ ಕಿಚಡಿ ಅಂಡ್ ಉಪ್ಮಾ, ಇಷ್ಟು ವೆರೈಟಿನಲ್ಲಿ ಮಾಡಿದೀವಿ. ಯಾಕೆ? ಎಲ್ಲಾ ಏರಿಯಾದಲ್ಲೂ ಎಲ್ಲಾ ಕೆಟಗರಿ ಜನ ಇದನ್ನ ಇಷ್ಟಪಡ್ತಾರೆ. ಮೊದಲು 4, 5, 6, 10 ಕೊಡಬೇಕಾದ್ರೆ ಸ್ನೇಹಿತರೆ, ಇದ್ರ ಬಗ್ಗೆ ಎಷ್ಟು ವಿವರವಾಗಿ ನೀವು ಹೇಳಕ್ಕಾಗುತ್ತೋ ಹೇಳಿ. ಹೇಳಕ್ಕಿಂತ ಮುಂಚೆ ನೀವು ಫಸ್ಟ್ ಬಳಸಿರ್ಬೇಕು. ನಿಮ್ಮಲ್ಲಿ ಆ ಉದ್ವೇಗ, ಆ ಖುಷಿ, ಆ ಸಂತೋಷ ನಿಮ್ಮಲ್ಲಿ ಇರ್ಬೇಕು. ನಾನು ಬಳಸುವ ಇದನ್ನ ನೋಡ್ಬೇಕಪ್ಪ. ಯಾಕೆ ಅಂದ್ರೆ 4 ಜನ ಈ 50 ಪೀಸ್ ನ ತಗೊಂಡ್ರೆ 1 ತಿಂಗಳು ಅವನು ಡಯಟ್ ಮಾಡ್ಬೋದು, 1 ತಿಂಗಳು ಸಖತ್ತಾಗಿರೋ ರಿಸಲ್ಟ್ ನ ಕಾಣ್ಬೋದು. ಅವನ ಮಕ್ಕಳಲ್ಲಾಗೋ ಬದಲಾವಣೆ, ಆ ಸ್ಟ್ರಾಂಗ್, ನಾನು ಸ್ಕೂಲಿಗೆ ಏನಾಗ್ಲಿ ನಾ ಕನ್ಫ್ಯೂಷನ್, ಟೆನ್ಷನ್ ಎಲ್ಲ ಸಾಲ್ವ್ ಮಾಡ್ಕೋಬಹುದು. 50 ಸೆಟ್ ಇಟ್ಟಿದೆ ಸ್ನೇಹಿತರೆ. ದುಡ್ಡು ಎಷ್ಟಾಗುತ್ತೆ? 6,650 ರೂಪಾಯಿ ಆಗುತ್ತೆ ಸ್ನೇಹಿತರೆ ಕಾಸ್ಟ್, ಒಂದು ಫ್ಯಾಮಿಲಿ ಪ್ಯಾಕ್. ಅಂದ್ರೆ ಒಬ್ಬಂಗೆ ನಾವು ಡಿವೈಡ್ ಮಾಡಿ ನೋಡುವಾಗ 1,650 ಚಿಲ್ಲರೆ ಬರುತ್ತೆ ಸರ್. ಕೇವಲ 1,650 ರೂಪಾಯಿಲಿ ಅವನು 2 ಹೊತ್ತು ಮಿಲೆಟ್ ತಿನ್ಬಹುದು. ಕಂಪನಿ ಎಷ್ಟು ಬ್ಯೂಟಿಫುಲ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಿದೆ, ಅರ್ಥ ಆಗ್ತಿದೆಯಾ ನಿಮ್ಗೆ? ಇದು 6,650 ಎಂಟೈರ್ ಫ್ಯಾಮಿಲಿಗೆ ಹೇಳ್ತಾ ಇದೀವಿ. 4 ಜನಕ್ಕೆ ಆ ಜೆನೆಟಿಕಲಿ ಮಾಡಿಫೈಡ್ ಫುಡ್ ನ ನಿಲ್ಸಿ ಇದನ್ನ ತಿನ್ಸಕ್ ಸ್ಟಾರ್ಟ್ ಮಾಡೋರು. ನಾವು ಆ ಕ್ವಾಲಿಟಿ ಮಿಲೆಟ್ಸ್ ನ ನಾವು ನಿನಗೆ ಇಂಟ್ರೊಡ್ಯೂಸ್ ಮಾಡಿ ರೆಡಿ ಟು ಈಟ್ ಮಾಡಿ ನಿನ್ ಕೈಗೆ ತಲುಪಿಸ್ತಾ ಇದೀವಪ್ಪ. ಸರ್, ಈ ಒಂದು ಕಾರ್ಯಕ್ರಮನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ.